ಪಂಚತತ್ವ ಸಿದ್ಧಾಂತ 5 ಎಲಿಮೆಂಟ್ ಥಿಯರಿ. ಇದರ ಪರಿಚಯ ಏನಂದರೆ, ಪಂಚತತ್ವ ಸಿದ್ಧಾಂತವು 5 ಎಲಿಮೆಂಟ್ ಥಿಯರಿ ಅಂತ ಏನು ಕರಿತೀವಿ, ಇದು ಸಾಂಪ್ರದಾಯಿಕ ಚೀನಿ ವೈದ್ಯಶಾಸ್ತ್ರ, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್, ಅಕ್ಯುಪ್ರೆಷರ್, ಅಕ್ಯುಪಂಕ್ಚರ್ ಮತ್ತು TM. ಈಗಾಗಲೇ ನೀವೆಲ್ಲ TM ಬಗ್ಗೆ ಕೂಡ ಕಲ್ತಿದ್ದೀರಿ. ಈ ಚಿಕಿತ್ಸಾ ಪದ್ಧತಿಗಳ ಪ್ರಮುಖ ತಾತ್ವಿಕ ಆಧಾರವಾಗಿದೆ. ಈ ಸಿದ್ಧಾಂತದ ಪ್ರಕಾರ ವಿಶ್ವದಲ್ಲಿರುವ ಎಲ್ಲ ವಸ್ತುಗಳು, ಜೀವಿಗಳು ಮತ್ತು ಪ್ರಕೃತಿಯ ಎಲ್ಲ ಕ್ರಿಯೆಗಳು 5 ಮೂಲಭೂತ ಶಕ್ತಿಗಳಿಂದ ನಿಯಂತ್ರಿಸಲ್ಪಡುತ್ತವೆ. ಅವು ಯಾವುವು? ಪಂಚತತ್ವಗಳು ಸಿದ್ಧಾಂತದಲ್ಲಿ ಅವ್ಯಾವ 5 ಸಿದ್ಧಾಂತಗಳಂದರೆ, ಒಂದು ಮರ, ವುಡ್ ಅಂತ ಕರಿತೀವಿ, ಬೆಂಕಿ, ಫೈರ್ ಅಂತ ಕರಿತೀವಿ, ಭೂಮಿ, ಅರ್ತ್ ಅಂತ ಕರಿತೀವಿ, ಲೋಹ, ಮೆಟಲ್ ಅಂತ ಕರಿತೀವಿ, ನೀರು, ವಾಟರ್ ಅಂತ ಕರಿತೀವಿ. ಈ ಒಂದು ಸಿದ್ಧಾಂತ ನೀವು ನೋಡಿದರೆ ಗೊತ್ತಾಗುತ್ತೆ ಯಾವ ಥರ ಇಲ್ಲಿ ಇದೆ ಅಂತ. ಓಕೆ, ಇಲ್ಲಿ ವುಡ್, ಇದನ್ನು ಮರ ಅಂತ ಏನು ಕರಿತೀವಿ, ವಿಂಡ್ ಅಂತಲೂ ಕರಿತೀವಿ, ಸ್ಪೇಸ್ ಅಂತಲೂ ಕರಿತೀವಿ. ವುಡ್ಡನ್ನು ವಿಂಡ್ ಅಂತಲೂ ಕರಿತೀವಿ, ಸ್ಪೇಸ್ ಅಂತಲೂ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಫೈರು ಬೆಂಕಿ ಅಂತ ಅಂದ್ವಿ, ಅಗ್ನಿ ಅಂತಲೂ ಕರಿತೀವಿ. ಓಕೆ, ನೆಕ್ಸ್ಟ್ ಅರ್ತ್ ಅಂದರೆ ಭೂಮಿ ಅಂತ ನೋಡಿದ್ವಲ್ಲ, ಇದು ಹ್ಯೂಮಿಡಿಟಿ ಅಂತ ನೆಕ್ಸ್ಟ್ ಅದನ್ನು ನೋಡ್ಕೊತ ಹೋಗ್ತೀವಿ. ಇಲ್ಲಿ ಮೆಟಲ್ ಅಂದರೆ ಏರ್ ಅಂತಲೂ ಕರಿತೀವಿ. ಓಕೆ, ನೆಕ್ಸ್ಟ್ ವಾಟರ್ ಅಂದರೆ ಜಲತತ್ವ ಅಂತಲೂ ಕರಿತೀವಿ. ಈ ಚಾರ್ಟು ಈಗಾಗಲೇ ನಿಮ್ಮ ಕೈ ಸೇರಿದ್ದಾವೆ. ಹಾಗಾಗಿ ನಾನು ಹೇಳುವುದನ್ನು ಸಂಪೂರ್ಣವಾಗಿ ವಿಡಿಯೋ ನೋಡಿದಾದಮೇಲೆ ನೀವು ಚಾರ್ಟನ್ನು ಒಂದು ಸಲ ಕಣ್ಣಾಡಿಸ್ಬೇಕು. ಆ ಚಾರ್ಟನ್ನು ಕಣ್ಣಾಡಿಸಿದಾಗ ನಿಮಗೆ ಇನ್ನೂ ಜಾಸ್ತಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಈ 5 ತತ್ವಗಳು ಪರಸ್ಪರ ಸಂಬಂಧ ಹೊಂದಿದ್ದು ದೇಹದ ಅಂಗಾಂಗಗಳು, ಭಾವನೆಗಳು, ಬಣ್ಣಗಳು, ಋತುಗಳು, ರುಚಿಗಳು ಮತ್ತು ಆರೋಗ್ಯದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತವೆ. ಓಕೆ, ಪಂಚತತ್ವಗಳ ಉಗಮ. ಪ್ರಾಚೀನ ಚೀನಿ ವೈದ್ಯರು ಪ್ರಕೃತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರು. ಋತುಗಳ ಬದಲಾವಣೆ, ಹಗಲು ರಾತ್ರಿ ಚಕ್ರ, ಸಸ್ಯಗಳ ಬೆಳವಣಿಗೆ, ನದಿಗಳ ಹರಿವು, ಬೆಂಕಿಯ ಉಷ್ಣತೆ ಮತ್ತು ಭೂಮಿಯ ಪೋಷಕ ಗುಣಗಳನ್ನು ಅಧ್ಯಯನ ಮಾಡಿ 5 ಮೂಲಭೂತ ಶಕ್ತಿಗಳ ತತ್ವವನ್ನು ಅಭಿವೃದ್ಧಿಪಡಿಸಿದರು. ಈ ತತ್ವದ ಪ್ರಕಾರ ಮಾನವನು ಪ್ರಕೃತಿಯ ಒಂದು ಭಾಗ. ಆದ್ದರಿಂದ ಪ್ರಕೃತಿಯಲ್ಲಿ ನಡೆಯುವ ಬದಲಾವಣೆಗಳು ಮಾನವ ದೇಹದಲ್ಲಿಯೂ ಪ್ರತಿಫಲಿಸುತ್ತವೆ. ಈಗಾಗಲೇ ನಮಗೆಲ್ಲರಿಗೂ ಗೊತ್ತೈತೆ ಏನಂದರೆ, ನಮ್ಮ ಪಂಚಭೂತಗಳಲ್ಲಿ ಚಳಿಗಾಲ ಆದಾಗ ಏನಾಗುತ್ತೆ, ಬೇಸಿಗೆಯಲ್ಲಿ ಆದಾಗ ಯಾವ ಥರ ಇರ್ತೀವಿ, ಮಳೆಗಾಲದಲ್ಲಿ ಯಾವ ಥರ ಇರ್ತೀವಿ, ಒಂದು ನೇಚರ್ ಹೇಗಿರುತ್ತೆ ಅದನ್ನೆಲ್ಲ ನೋಡಿದ್ದೀವಿ. ಅದನ್ನು ನಮ್ಮ ಒಂದು ಪ್ರತಿನಿತ್ಯ ಜೀವನದಲ್ಲಿ ಕೂಡ ನಾವು ಅಳವಡಿಸ್ಕೊಂಡಿರ್ತೀವಿ. ಆದರೆ ಇದೇ ಪಂಚತತ್ವ ಅಂತ ಗೊತ್ತಿರಲ್ಲ. ಯಾಕಂದರೆ ನೀವು ನಡೆದಾಗ ನಿಮಗೆ ಚಲನೆ ಆದಪ್ಪ ಅಂದರೆ ಅದೇ ವಿಂಡ್. ಆ ವಿಂಡನ್ನು ಎನರ್ಜಿ ಆದಾಗ ಅಲ್ಲಿ ನಿಮಗೆ ಒಂದು ಬಿಸಿ ಆಗೋದೇ ಫೈರ್. ಆ ಬಿಸಿ ಅನುಭವ ಅದಾದಮೇಲೆ ಹಿಡಿದಿಟ್ಕೊಳ್ತದೆ. ಹೇಗಂದರೆ ಅದು ಹ್ಯೂಮಿಡಿಟಿ. ಅದಾದಮೇಲೆ ನಿಮಗೆ ಡ್ರೈನೆಸ್ ಅಂದರೆ ಅದು ಒಣಗಿದ ಥರ ಕಾಣುತ್ತೆ, ಅದು ಡ್ರೈನೆಸ್ ಅಂದರೆ ಜಲತತ್ವ ತಂಪಾಗುತ್ತೆ. ಅಂದರೆ ಆಮೇಲೆ ಶಾಂತತೆಗೆ ಬರುತ್ತೆ. ಇದನ್ನೆಲ್ಲ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಪಂಚತತ್ವಗಳ ಆಧಾರದ ಮೇಲೆ ನಡೀತಾ ಇರುತ್ತೆ. ಬಟ್ ಅದನ್ನು ಅಬ್ಸರ್ವೇಷನ್ ಮಾಡ್ತಾ ಇರಲ್ಲ. ಓಕೆ, ಪಂಚತತ್ವಗಳ ಮೂಲ ಲಕ್ಷಣಗಳು ಏನು? ವುಡ್, ಮರ, ವಿಂಡ್ ಅಂತ ಏನು ಕರಿತೀವಿ, ಅದರಲ್ಲಿ ಒಂದು ಮೂಲ ಲಕ್ಷಣ ಏನು ಅಂತ ನೋಡೋಣ. ಮರ ಬೆಳವಣಿಗೆ ನೋಡಿ, ಒಂದು ಬೀಜ ಹಾಕ್ತೀರಿ, ಬೀಜ ಹಾಕಿದಾಗ ಸಸಿ ಆಗುತ್ತೆ, ಸಸಿ ಆಗಿ ಅದು ಬೀಜ ಹಾಕಿದ ಮೇಲೆ ಮೊಳಕೆ ಹೊಡೆಯುತ್ತದೆ, ಮೊಳಕೆ ಹೊಡೆಯೋದು ಸಸಿ ಆಗುತ್ತೆ, ಸಸಿ ಆದಮೇಲೆ ಮರವಾಗಿ ಬೆಳೆಯಲು ಪ್ರಾರಂಭಿಸ್ತದೆ. ಇಲ್ಲಿ ಬೆಳವಣಿಗೆ ಅಂತ ತಗೊಂಡಿದ್ವಿ, ಅಂದರೆ ಚಲನೆ, ವಿಸ್ತರಣೆ ಮತ್ತು ಸೃಜನಶೀಲತೆಯನ್ನು ಸೂಚಿಸ್ತದೆ. ಯಾವುದು? ಮರ, ವುಡ್ ಅಂತ ಕರಿತೀವಿ. ಸಂಬಂಧಿತ ಅಂಗಗಳು. ಈ ಒಂದು ವುಡ್, ಒಂದು 5 ಎಲಿಮೆಂಟ್ನಲ್ಲಿ ವುಡ್ ಏನಿದೆ
ಅಲ್ಲಿ 2 ಮೆರಿಡಿಯನ್ಗಳು ಬರ್ತವೆ. ಯಾವುದು? ಒಂದು ಯಕೃತು. ಯಕೃತು ಅಂದರೆ ಇಂಗ್ಲೀಷ್ನಲ್ಲಿ ಲಿವರ್ ಅಂತ ಕರಿತೀವಿ. ಪಿತ್ತಕೋಶ, ಎರಡನೇದು ಪಿತ್ತಕೋಶ, ಗಲ್ ಬ್ಲ್ಯಾಡರ್ ಅಂತ ಕರಿತೀವಿ. ಇದರ ಬಣ್ಣ ಯಾವುದು? ನಾವು ಈಗಾಗಲೇ 6 ಕೀದಲ್ಲಿ ನೋಡಿದ್ದೀವಿ. ಅಲ್ಲಿ ನಮ್ಮ ವಿಂಡನ್ನು ರೇಸ್ ಮಾಡೋದಕ್ಕೆ ನಾವು ಹಸಿರು ಕಲರನ್ನು ಬಳಸ್ತೀವಿ. ಇಲ್ಲಿ ಋತು ಯಾವ್ದು ಬರುತ್ತೆ? ವಸಂತ ಕಾಲ ಬರುತ್ತೆ. ಭಾವನೆ ಯಾವ ಥರ ಇರುತ್ತೆ? ಕೋಪ. ಯಾರಲ್ಲಿ ವಿಂಡ್ ಜಾಸ್ತಿ ಇದೆ, ಯಾರಲ್ಲಿ ಒಂದು ಕೋಪ ಇದೆ, ಅವರಿಗೆ ನೋಡಿದರೆ ನೀವು ಹೇಳ್ಬೋದು ಇವನು ವಿಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಇವನ ಪಿತ್ತ ಜಾಸ್ತಿ ಉತ್ಪತ್ತಿ ಆಗ್ತಾ ಇದೆ. ಹಾಗಾಗಿ ಇದರ ಭಾವನೆ ಬಂದ್ಬಿಟ್ಟು ಕೋಪ. ಈ ಭಾವನೆ ಕೋಪ ಮಾಡ್ಕೊಂಡು ಏನಾಗುತ್ತೆ? ಬೆಂಕಿ ತನ್ನನ್ನೇ ತಾನೇ ಸುಟ್ಕೊಳ್ತದಂತವಲ್ಲ, ಈ ಕೋಪ ಜಾಸ್ತಿ ಈ 2 ಆರ್ಗನ್ಸ್ ಏನಿದಾವಲ್ಲ, ಅಂಗಾಂಗಗಳಿಗೆ ಹೊಡೆತ ಕೊಡುತ್ತೆ. ಜಾಸ್ತಿ ಕೋಪ ಮಾಡಿಕೊಂಡು ಇವೆಲ್ಲ ಹಾಳಾಗ್ತವೆ. ಹಾಗಾಗಿ ಸಿಟ್ಟು ಇರಬೇಕು, ಆದರೆ ಜಾಸ್ತಿ ಆಗಬಾರ್ದು. ಅಮೃತವು ವಿಷ ಅಂತೀವಲ್ಲ, ಸಿಟ್ಟಿರಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ನಾವೀಗ ಗಾಂಧಿ ತತ್ವವನ್ನು ಉಪಯೋಗಿಸೋಕ್ಕಾಗೋದಿಲ್ಲ. ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸು ಅನ್ನೋದು ಆವಾಗಿನ ಕಾಲ. ಅವನು ಇನ್ನೊಂದು ಕೆನ್ನೆ ತೋರಿಸಿದ್ರೆ ಆವಾಗ ಏನಿತ್ತಂದರೆ ಹೊಡಿತಾ ಇರಲಿಲ್ಲ. ಬಟ್ ಇವಾಗ ಇನ್ನೊಂದು ಕೆನ್ನೆ ತೋರಿಸಿದ್ರೆ ಅದಕ್ಕೂ ಹೊಡಿತಾರೆ. ಹಾಗಾಗಿ ಈ ಗಾಂಧಿ ತತ್ವವನ್ನು ಎಷ್ಟಿರಬೇಕು ಅಷ್ಟು ಇರಬೇಕು. ಕೋಪ ಹತೋಟಿಯಲ್ಲಿರಬೇಕು. ನಮ್ಮ 1 ನಿಮಿಷ 2 ನಿಮಿಷ 5 ನಿಮಿಷದ ಕೋಪ ನಮ್ಮನ್ನು ಮೂಲೆ ಗುಂಪು ಥರ ಮಾಡಬಾರ್ದು. ಸಿಟ್ಟಿನಲ್ಲಿ ಕೊಯ್ದ ಮೂಗು ಮತ್ತೆ ಅದನ್ನು ಅಂಟಿಸೋಕ್ಕಾಗೋದಿಲ್ಲ ಅಂತ ಗಾದೆಗಳಿದ್ದಾವೆ. ಹಾಗಾಗಿ ಈ ಕೋಪವನ್ನು ಹತೋಟಿಯಲ್ಲಿ ಇಡಬೇಕು. ಯಾವಾಗ ಕೋಪವನ್ನು ಬಳಸಬೇಕು ಆವಾಗ ಬಳಸಬೇಕು. ಜಮದಗ್ನಿ ಕೋಪ. ಜಮದಗ್ನಿ ಯಾವ ಸಮಯದಲ್ಲಿ ಆ ಕೋಪವನ್ನು ಕಾಮಧೇನನ್ನು ಬಿಟ್ಟು ಕಳಿಸ್ತಾನೋ ಆವಾಗ ಅವನಿಗೆ ಸಮಸ್ಯೆ ಎಲ್ಲ ಉದ್ಭವ ಆಗ್ತದೆ. ಹಾಗೆ ನಮ್ಮ ಕೋಪಗಳು ಬೇರೆಯವರಿಗೆ ಹೆದರ್ಸೋದಕ್ಕೆ ಅಷ್ಟೇ ಅದನ್ನು ಉಪಯೋಗ ಮಾಡಬೇಕು ಹೊರತು ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನ ಅದನ್ನು ಉಪಯೋಗವಾಗಬಾರ್ದು. ಓಕೆ. ಇಂದ್ರಿಯ ಅಂಗ ಯಾವುದಂದರೆ ಕಣ್ಣು. ಈ ಕಣ್ಣು ಲಿವರ್ ಮತ್ತು ಗಾಲ್ ಬ್ಲಾಡರ್. ಇದರ ಎನರ್ಜಿ ಯಾವಾಗ ಡೌನ್ ಆಗುತ್ತಲ್ಲ ನಮಗೆ ಕಣ್ಣಿನಲ್ಲಿ ಸಮಸ್ಯೆಗಳು ಕಾಣ್ತವೆ. ದೇಹದ ಭಾಗ ಸ್ನಾಯು ಬಂಧಗಳು, ಟೆಂಡನ್ಸ್ ಅಂತ ಏನು ಕರಿತೀವಿ ಅದು. ಇದರ ರುಚಿ ಬಂದ್ಬಿಟ್ಟು ಹುಳಿ. ಯಾರಿಗೆ ಲಿವರ್ ಎನರ್ಜಿ ಕಡಿಮೆ ಇರುತ್ತೋ, ಯಾರಿಗೆ ಒಂದು ಲಿವರ್ನಲ್ಲಿ ಸ್ವಲ್ಪ ಜಡತ್ವ ಜಾಸ್ತಿ ಆಗಿರ್ತದೋ ಸ್ವಲ್ಪ ಹುಳಿ ತೆಗೆದುಕೊಳ್ಳೋದಕ್ಕೆ ಹೇಳ್ತೀವಿ. ಜಾಸ್ತಿ ಹುಳಿ ತಗೊತಾ ಇದ್ದಾರಂದರೆ ಮತ್ತೆ BP ಸ್ಟಾರ್ಟ್ ಆಗುತ್ತೆ, ಮತ್ತು ಕೋಪನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಉಪ್ಪು, ಹುಳಿ, ಖಾರ ಮನುಷ್ಯನಿಗೆ ಬೇಕು, ಆದರೆ ಪ್ರಮಾಣ ನಿಮ್ಮ ಮನಸ್ಸಿಗೆ, ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಓಕೆ. ಹಾಗಾಗಿ ಇಲ್ಲಿ ಒಂದು ಉಡ್ಡಿನ ಅಂಗಾಂಗಗಳು ಯಾವುದಂತ ನೋಡಿದ್ವಿ. ಒಂದು ಲಿವರು, ಇನ್ನೊಂದು ಗಾಲ್ ಬ್ಲಾಡರ್. ಇದರ ಬಣ್ಣ ಹಸಿರಂತ ನೋಡಿದ್ವಿ. ಇದರ ಒಂದು ಋತು ಏನು? ವಸಂತ. ಭಾವನೆ ಏನು? ಕೋಪ. ಇಂದ್ರಿಯ ಅಂಗ ಕಣ್ಣು. ದೇಹದ ಭಾಗ ಸ್ನಾಯು ಬಂಧಗಳು, ಟೆಂಡನ್ಸ್ ಅಂತ ನೋಡಿದ್ವಿ. ಇದರ ರುಚಿ ಹುಳಿ. ಓಕೆ. ಇದನ್ನೆಲ್ಲ ನೋಡಿದ ಮೇಲೆ ನೆಕ್ಸ್ಟ್ ಬರೋದು ಬೆಂಕಿ, ಫೈರ್. ಬೆಂಕಿ ಉಷ್ಣತೆ, ಚೈತನ್ಯ, ಸಂತೋಷ ಮತ್ತು ಜಾಗೃತಿಯನ್ನು ಸೂಚಿಸುತ್ತದೆ. ಒಂದು ಬೆಳಕು ಜಾಗೃತಿ. ನಾವು ಒಂದು ಮೆಡಿಟೇಷನ್ನಲ್ಲಿದ್ದಾಗ ಒಂದು ಜಾಗೃತಿಯನ್ನು ಮುಟ್ಟಿಸೋದಕ್ಕೂ ಒಂದು ದೀಪದ ಥರ ಒಂದು ಏನಂತೀವಲ್ಲ, ಒಂದು ಬೆಂಕಿ ಥರ ಬರುತ್ತಲ್ಲ, ಅದು ಜಾಗೃತಿ ಮತ್ತು ಅದನ್ನು ಸೂಚಿಸ್ತದೆ, ಚೈತನ್ಯವನ್ನು ಸೂಚಿಸ್ತದೆ. ಇಲ್ಲಿ ನಾವು ಬೆಂಕಿ ಅಂದರೆ ಫೈರ್ ಎಲಿಮೆಂಟ್ನಲ್ಲಿ 2 ಅಂಗಾಂಗಗಳು ಇದ್ದಾವೆ. ಆ 2 ಅಂಗಾಂಗಗಳು ಯಾವುದಂದರೆ ಹೃದಯ ಮತ್ತು ಸಣ್ಣ ಕರಳು, ಹಾರ್ಟ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್. ಇನ್ನೂ 2 ಅಂಗಾಂಗ ಅಂದರೆ ಇವನ್ನ ಹಾಟ್ನೆಸ್ಸಿಗೆ ಹೋಲಿಸ್ತೀವಿ ನಾವು. ಅಂದರೆ ಬೆಂಕಿಗಿಂತ ಸ್ವಲ್ಪ
ಬಿಸಿ, ಇನ್ನೊಂದು ಸ್ವಲ್ಪ ಬಿಸಿ ಇರೋದಕ್ಕೆ ಅವನು ಕೂಡ ಈ ಫೈರ್ ಎಲಿಮೆಂಟ್ನ ಜೊತೆಗೆ ಕೋರ್ಲೇಷನ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಒಂದ್ರದ್ದು ಒಂದು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅಂದ್ಬಿಟ್ಟು ಫೈರ್ ಎಲಿಮೆಂಟ್ನಲ್ಲೇ ಪೆರಿಕಾರ್ಡಿಯಮ್ ಆ್ಯಂಡ್ ತ್ರಿಬಲ್ ವಾರ್ಮರ್ನ ಹಾಕ್ಕೊಂಡಿದ್ದಾರೆ. ಬಟ್ ಇದರದ ಹಾಟ್ನೆಸ್ ಅಂತ ಕರಿತೀವಿ. ಓಕೆ, ಇದರ ಬಣ್ಣ ಏನು? ಕೆಂಪು. ಬೆಂಕಿಯ ಬಣ್ಣ ಈಗಾಗಲೇ ನಿಮಗೂ ಗೊತ್ತಿರುತ್ತೆ. ಬೆಂಕಿ ಕೆಂಡ ಹೇಗಿರುತ್ತೆ? ಕೆಂಪದಾಗಿರುತ್ತೆ. ಋತು ಏನು? ಬೇಸಿಗೆ. ಯಾಕೆ ಇದನ್ನು ಚಳಿ ಅಂತ ಇಟ್ಲಿಲ್ಲ? ಯಾಕೆ? ಬೇಸಿಗೆ. ಸೂರ್ಯನ ಒಂದು ಧಗೆ ಏನಿದೆ ಅಲ್ಲ, ಬಿಸಿ ಇರುತ್ತಲ್ಲ, ಅದಕ್ಕೆ ಬೇಸಿಗೆ ಅಂತ ಇಟ್ಟಿದ್ದೀವಿ. ಈ ವರ್ಷ ಸಿಕ್ಕಾಬಟ್ಟೆ ಬಿಸಿಲು ನೋಡ್ಬಿಟ್ಟಿದ್ದೀವಿ. ಸೂರ್ಯ ಹೆಂಗೆ ಅಂದರೆ ಪ್ರತಿ ವರ್ಷಕ್ಕೂ ಜಾಸ್ತಿ ಆಗ್ತಾ ಇದೆ. ಅದರ ಒಂದು ಏನು ಬಿಸಿ ಇದೆಯಲ್ಲ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದರ ಭಾವನೆ ಏನು? ಸಂತೋಷ. ನೋಡಿ, ಯಾರು ಎಷ್ಟು ಸಂತೋಷವಾಗಿರ್ತೀರೋ, ಯಾರು ಏನಾರ ಹಾಳಾಕೊಂಡು ಹೋಗಲಿ, ನಾನು ಚೆನ್ನಾಗಿರ್ತೀನಿ ಅನ್ನೋದು ಯಾರು ಎಷ್ಟು ಜನ ಇರ್ತೀರೋ ಅವರಿಗೆ ಯಾವುದೇ ಕಾರಣಕ್ಕೂ ಹಾರ್ಟಿನ ಸಮಸ್ಯೆಗಳಾಗಲಿ, ಜೀರ್ಣಕ್ರಿಯೆ ಸಮಸ್ಯೆ ಆಗಲಿ, ಒಂದು ಪ್ರೋಟೀನ್ ಅಬ್ಸರ್ವೇಷನ್ ನಮ್ಮ ಒಂದು 6Kಯಲ್ಲಿ ಭಾಳ ಡೆಪ್ತಾಗಿ ಕಲ್ಕೊಂಡ್ಬಿಟ್ಟಿದ್ದೀವಿ ಮೆರಿಡಿಯನ್ ಬಗ್ಗೆ. ಹಾಗಾಗಿ ಇಲ್ಲಿ ನಮ್ಮ ಒಂದು ಹಾರ್ಟಿನ ಒಂದು ಭಾವನೆ ಏನಿದೆ ಅಂದರೆ ಸಂತೋಷ. ಯಾವಾಗಲೂ ನಗ್ತಾ ಇರಬೇಕು, ನಗಿಸ್ತಾ ಇರಬೇಕು. ಆವಾಗ ಇವಾಗ ಒಂದು ಅರ್ಧ ಗಂಟೆ ದಿನದಲ್ಲಿ ಕಾಮಿಡಿಗಳನ್ನು ಕೇಳ್ತಾ ಇರಬೇಕು, ಯಾರ್ದಾರ ಜೊತೆಗೆ ಮಾತಾಡ್ತಾ ಇರಬೇಕು, ಕಾಮಿಡಿ ಮಾಡೋದು. ಈಗ ನಮ್ಮ ಒಂದು ವಯಸ್ಸಿನವ್ರ ಜೊತೆಗೆ ನಾವು ಕಾಮಿಡಿ ಮಾಡ್ತೀವಿ, ಅದೇ ನಮ್ಮ ಹಿರಿಯರ ಜೊತೆಗೆ ಮಾಡೋದಿಲ್ಲ. ಯಾಕೆ? ಅವ್ರು ನಮ್ಮ ಕಾಲು ಎಳಿತಿರ್ತಾರೆ, ಅವ್ರು ನಮಗೆ ನಗಿಸ್ತಿರ್ತಾರೆ, ಚೇಷ್ಟೆ ಮಾಡ್ತಿರ್ತಾರೆ. ಅದು ಒಂದು ಪಾರ್ಟ್ ಆಫ್ ಲೈಫ್. ಕೆಲವೊಬ್ರು ನೋಡಬೇಕು, ಈ ನಮ್ಮ ಭಾಷೆಯಲ್ಲಿ ಅಂದರೆ ಉರ್ಕೊಂಬಿಡ್ತಾರೆ ಅಂತ ಹೇಳ್ತೀವಿ. ಅಂದರೆ ಕಾಮಿಡಿ ಮಾಡ್ತಾ ಉಡಿಸ್ತಾ ಇರ್ತಾವೆ, ಫ್ರೆಂಡ್ಸ್ಗೆಲ್ಲ ಉಡಿಸ್ತಾ ಇರ್ತೀವಿ. ಹಾಗಾಗಿ ಅವನ್ನೆಲ್ಲ ಮತ್ತೆ ಬೇಜಾರಾಗ್ತಾರೆ. ಹಾಗಾಗಿ ಬೇಜಾರು ಮತ್ತು ದುಃಖ ಇವನ್ನೆಲ್ಲನೂ ನಾವು ಬದಿಗಿಡಬೇಕು. ಆಗಬೇಕು ಬೇಜಾರು ಯಾವಾಗ? ಯಾರಾದರೂ ಒಂದು ಸಮಸ್ಯೆಯಲ್ಲಿ ಸೇರಿದಾಗ, ಇಲ್ಲ ವೈಕುಂಠ ಯಾತನೆ ಮಾಡಿದಾಗ, ಈ ಥರ ಸಂದರ್ಭಗಳಲ್ಲಿ ನಾವು ದುಃಖ ಇರಬೇಕು. ಬಟ್ ಜೀವನ ಪೂರ್ತಿ ದುಃಖದಲ್ಲಿರಬಾರ್ದು, ವರ್ಷ ಪೂರ್ತಿ ದುಃಖದಲ್ಲಿರಬಾರ್ದು. ಅದಕ್ಕೂ ಒಂದು ಟೈಮ್ ಇದೆ. ಆ ಸಮಯದ ನಂತರ ಮತ್ತೆ ಬ್ಯಾಕ್ ಟು ಹೋಮ್ ಅಂತ ಕರಿತೀವಲ್ಲ, ಅಂದರೆ ಶನಿವಾರ ಭಾನುವಾರ 2 ದಿವಸ IT ಕಂಪ್ನಿಗಳಿಗೆ ರಜೆ ಕೊಡ್ತಾರೆ. ಅವ್ರು ಸೋಮವಾರ ಹೆಂಗೆ ಅಂದರೆ ಕುಣ್ಕೊತ ಬರಲ್ಲ, ಅವ್ರು ಮತ್ತೆ ದುಃಖದಲ್ಲಿ ಬರ್ತಾರೆ. ಈ 2 ದಿವಸ ಚೆನ್ನಾಗಿತ್ತು ಅಂತ. ಅದೇ ಥರ ಸಂತೋಷವನ್ನು ನಾವು ಪ್ರತಿ ನಿಮಿಷನೂ ಅನುಭವಿಸ್ಬೇಕು, ಮುಖ ಗಂಟು ಹಾಕ್ಕೊಂಡಿರಬಾರ್ದು. ಹಾಗಾಗಿ ಇದರ ಇಂದ್ರಿಯ ಅಂಗ ನಾಲಿಗೆ, ನಮ್ಮ ಒಂದು ಹಾರ್ಟ್ ಎಲಿಮೆಂಟ್ನ ಒಂದು ಇಂದ್ರಿಯ ಅಂಗ ಬಂದ್ಬಿಟ್ಟು ನಾಲಿಗೆ. ಯಾಕಂದರೆ ನಾಲಿಗೆಗೆ ಗೊತ್ತು ಯಾವಾಗ ಹೀಟ್ ಆದರೆ ಬಾಯಲ್ಲಿ ಹುಣ್ಣಾಗುತ್ತೆ, ಬಾಯೆಲ್ಲ ಖಾರ ಆಗುತ್ತೆ, ಬಾಯಲ್ಲಿ ಒಂದು ಖಾರದಿರ್ತಂಥ ಒಂದು ಹುಳಿ ಪದಾರ್ಥನ ತಿನ್ನೋಕ್ಕಾಗೋದಿಲ್ಲ, ಅನುಭವಿಸ್ತರಿಗೆ ಗೊತ್ತಿರುತ್ತೆ. ದೇಹದ ಭಾಗ ಯಾವುದು? ರಕ್ತ ನಾಳಗಳು. ರುಚಿ ಏನು? ಕಹಿ. ಯಾರಿಗೆ ನಾವು ಡೈಜೆಷನ್ ಭಾಳ ಕಡಿಮೆ ಇರುತ್ತೆ, ಯಾರಿಗೆಲ್ಲ ಕೆಲವೊಬ್ಬರಿಗೆ ಈ ಸ್ಮಾಲ್ ಇಂಟೆಸ್ಟೈನ್ ಭಾಳ ವೀಕ್ ಇರುತ್ತೆ, ಅವರಿಗೆ ಈ ಬೇವಿನ ಸೊಪ್ಪು ಬರುತ್ತಲ್ಲ, ಚಿಗುರು, ಈ ನಾವೆಲ್ಲ ಯುಗಾದಿ ಒಳಗಡೆ ಬೇವು ಬೆಲ್ಲ ಮಾಡ್ತೀವಿ. ಯಾಕೆ ಬೇವು ಬೆಲ್ಲ ಮಾಡಿದ್ರು? ಬೆಲ್ಲ ಹಾಕಿ ಅದರ ಜೊತೆಗೆ ಬೇವು ಯಾಕೆ ಸೇರಿಸಿದ್ರು? ಪ್ರತಿಯೊಂದು ಗೊತ್ತಾಗಬೇಕು, ಅದರ ರುಚಿ ನಮಗೆ ಆಗಬೇಕು. ಕಹಿ ಯಾರು ಇತ್ತೀಚಿನ ದಿನಗಳಲ್ಲಿ ಕಹಿ ತಿನ್ನೋದೇ ಇಲ್ಲ. ಅವಾಗೆಲ್ಲ ಮೆಂತ್ಯ ಚಟ್ನಿ ಮಾಡಿ ತಿಂತಾಯಿದ್ರು. ಈಗೆಲ್ಲ ಕೆಲವೊಂದು ಸೊಪ್ಪುಗಳ ವಿಷ ಇರ್ತಕ್ಕಂಥ ಸೊಪ್ಪುಗಳನ್ನು ಸೇವಿಸ್ತಾ ಇದ್ರು ಆವಾಗಿನ ಜನ. ಎಷ್ಟು ನಿಮ್ಮ ದೇಹದಲ್ಲಿ ಒಂದು ಕಹಿ ಐಟಮ್ ಇರುತ್ತೋ ನಿಮ್ಮಲ್ಲಿ ಆವಾಗ ಶುಗರ್ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲ ಈಗ ನಮ್ಮ ಪಂಚ ತತ್ವ ಏನಿದ್ದಾವೆ ಅದರ ತದ್ವಿರೋಧವಾಗಿದ್ದೀವಿ. ತದ್ವಿರೋಧವಾಗಿರೋದ್ರಿಂದ ನಮಗೆ ಎಲ್ಲ ಥರದ ಕಾಯಿಲೆಗಳು ನಮ್ಮ ದೇಹದೊಳಗಡೆ ಇದ್ದಾವೆ. ಹಾಗಾಗಿ ಇದರ ರುಚಿ ಬಂದ್ಬಿಟ್ಟು ಕಹಿ. ಬೇವಿನ ಸೊಪ್ಪು, ಯಾರಿಗೆ ಸ್ಮಾಲ್ ಇಂಟೆಸ್ಟೈನ್ ಸ್ವಲ್ಪ ಯಾಂಗ್ ಕಡಿಮೆ ಇದೆ ಅಂತ ಅನಿಸುತ್ತೋ ಬೇವಿನ ಚಿಗುರನ್ನು ತಿನ್ನಿ. ಎಳೆ ಬೇವಿನ ಚಿಗುರನ್ನು ತಿಂದಾಗ ನಿಮಗೆ ಅಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ.
ಓಕೆ, ಯಂಗ್. ನೆಕ್ಸ್ಟ್ ಅರ್ತ್ ಎಲಿಮೆಂಟ್, ಭೂಮಿ ತತ್ವ. ಈ ಭೂಮಿ ಅನ್ನೋದಿದೆಯಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಈ ಭೂಮಿಯಲ್ಲಿರ್ತಕ್ಕಂಥ 2 ಅಂಗಾಂಗಗಳು ಏನಿದ್ದಾವೆ, ಸ್ಟಮಕ್ ಆ್ಯಂಡ್ ಸ್ಪ್ಲೀನ್, ಪ್ಲೀಹೆ ಮತ್ತು ಹೊಟ್ಟೆ ಅಂತ ಕರಿತೀವಿ. ಸೆಂಟರ್ ಆಫ್ ಇದೇನು ನಮ್ಮ ದೇಹದ ಒಳಗಡೆ ಪ್ರತಿಯೊಂದು ಕಾಯಿಲೆಯನ್ನು ಹುಟ್ಟಾಕೋದು ಇದೆ, ಪ್ರತಿಯೊಂದು ಕಾಯಿಲೆಯನ್ನು ಗುಣಪಡಿಸೋದು ಇದೆ. ಈ ಭೂಮಿ ತತ್ವವನ್ನು ನಾವು ಬಹಳ ಜೋಪಾನವಾಗಿ ಇಟ್ಕೋಬೇಕು. ಯಾವಾಗ ನಿಮಗೆ ಹೊಟ್ಟೆ ಸಂಬಂಧಿತ ಕಾಯಿಲೆಗಳು ಸ್ಟಾರ್ಟ್ ಆಯಿತೋ ಅಲ್ಲಿಂದ ನಿಮ್ಮ ರೋಗಗಳು ಸ್ಟಾರ್ಟ್ ಆಯಿತು. ಯಾರಿಗೆ ಸಮಯಕ್ಕೆ ಸರಿಯಾಗಿ ಯಾರಿಗೆ ಒಂದು ಹೊಟ್ಟೆ ಹಸಿವಿನ ಜೀರ್ಣಕ್ರಿಯೆ ಕಡಿಮೆ ಆಗುತ್ತೋ ಅವನಿಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಳ್ಳಿ. ಅವನಿಗೆ ಯಾವಾಗ ಹೊಟ್ಟೆ ಹಸಿವಾಗಲ್ಲ, ಜೀರ್ಣಕ್ರಿಯೆ ಸಮಸ್ಯೆ ಆಗುತ್ತೆ, ಯಾರಿಗೆಲ್ಲ ಒಂದು ನಿಶಕ್ತಿತನ ಬರುತ್ತೆ ಆವಾಗಿಂದ ಎಲ್ಲ ರೋಗಗಳು ಸ್ಟಾರ್ಟ್ ಆಗಿಬಿಡ್ತವೆ. ಮೊದಲು ನಮಗೆ ಎಲ್ಲ ಸಮಸ್ಯೆಗಳು ಗೊತ್ತಾಗದೆ ಈ ಅರ್ತ್ ಎಲಿಮೆಂಟ್ನಲ್ಲಿರ್ತಕ್ಕಂಥ 2 ಅಂಗಗಳ ಮೇಲೆ, ಸ್ಪ್ಲೀನು, ಸ್ಟಮಕ್ಕು, ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಯಾರಿಗೆ ಜಾಂಡೀಸ್ ಆದಾಗ ಅವನಿಗೆ ಜಾಂಡೀಸ್ ಆಗಿದೆ ಅಂದ್ಬಿಟ್ಟು ಎಲ್ಲೋ ಅಷ್ಟೇ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ವಾಕರಿಕೆ, ಹೊಟ್ಟೆ ಉಬ್ಬರ, ಅವನಿಗೆ ಆಯಾಸ, ನಡೆಯಲು ಶಕ್ತಿ ಇಲ್ಲ, ಈ ಥರ ಎಲ್ಲ ಆಗುತ್ತೆ. ಎಲ್ಲಿಂದ? ಇಲ್ಲಿಂದಲೇ ಸ್ಟಾರ್ಟ್. ಹಾಗಾಗಿ ಈ ಒಂದು ಭೂಮಿ ತತ್ವವನ್ನು ನಾವು ಭಾಳ ಜೋಪಾನದಿಂದ ಒಂದು ಯಾಂಗನ್ನು ರೇಸ್ ಮಾಡ್ಕೊತ ನಮ್ಮ ಈ ಅಂಗಾಂಗಗಳ ಮೇಲೆ ಭಾಳ ಕಣ್ಣನ್ನು ಕೊಡಬೇಕು, ನೋಡ್ತಾ ಇರಬೇಕು. ನನಗೆ ಹೊಟ್ಟೆ ಹಸಿವು ಆಯಿತಾ, ಡೈಜೆಷನ್ ಆಯಿತಾ, ಡೈಜೆಷನ್ ಆಗಲಿಲ್ಲ ಅಂದರೆ ಬೇಡಪ್ಪ, ಊಟ ಮಾಡೋದು ಬೇಡ, ಸ್ವಲ್ಪ ಏನಾದರೂ ಜ್ಯೂಸ್ ಆದರೂ ಇಲ್ಲ ಒಂದು ಏನಾದ್ರು ಹಣ್ಣು ತಗೊಂಡು ತಿಂದು ಸ್ವಲ್ಪ ನಾಳೆ ಎಕ್ಸಸೈಸ್ ಮಾಡೋಣ, ಇಲ್ಲ ಸ್ವಲ್ಪ ಹುಳಿ ಪದಾರ್ಥನ ತಿನ್ನೋಣ. ಈ ಥರ ನೀವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇಲ್ಲಿ ಸರಿ ಮಾಡಿದರೆ ಬೇರೆ ಅಂಗಾಂಗಗಳನ್ನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಓಕೆ, ನೆಕ್ಸ್ಟ್ ಇದರ ಒಂದು ಬಣ್ಣ ಬಂದ್ಬಿಟ್ಟು ಹಳದಿ. ಯಾವ ಒಂದು ಮರದಿಂದ ಹಣ್ಣುಗಳು ಇತ್ತೀಚಿನ ದಿನಗಳಲ್ಲಿ ಬಿಡಿ, ಯಾಕಂದರೆ ಅವು ಕಾಯಿ ಇರ್ತಾನೆ, ಅದಕ್ಕೆ ಕಿತ್ಕೊಂಡ್ಬಂದ್ಬಿಟ್ಟು ಪೌಡ್ರ್ ಹಾಕಿ ಹಣ್ಣುಗಳನ್ನು ಮಾಡ್ತಾರೆ. ಬಟ್ ನಿಜವಾದ ಹಣ್ಣು ಗಿಡದಲ್ಲೇ ಬೆಳೆದ್ರೆ ಅದು ಹಳದಿ ಒಂದು ಕಲರಿಗೆ ಬಂದು ತನ್ನಷ್ಟಕ್ಕೆ ತಾನೇ ಉದುರ್ತದೆ. ಅಂದರೆ ಭೂಮಿ ಒಂದು ಹಳದಿ ಆಕಾರದಲ್ಲಿದ್ದಾಗ ಭೂಮಿಗೆ ಅದು ಸೇರುತ್ತೆ. ಹಾಗಾಗಿ ಒಂದು ಹಳದಿ ಅಂತ ಇದಕ್ಕೆ ಕಲರ್ನ ಕೊಟ್ಟಿದ್ದಾರೆ. ಇದರ ಋತು ಯಾವುದು? ಮಳೆಗಾಲ, ಋತು ಬದಲಾವಣೆಯ ಕಾಲ. ಓಕೆ, ಭಾವನೆ ಏನು? ಚಿಂತೆ. ನಾವು ನಿಮಗೆ ಒಂದು ಫಾರ್ಮೆಟನ್ನು ಶೇರ್ ಮಾಡಿದ್ವಿ, ಒಂದು ಇಮೇಜನ್ನು ಶೇರ್ ಮಾಡಿದ್ದೀವಿ. ಯಾರು ಸಿಟ್ಟಾಗ್ತಾರೆ, ಯಾರು ಸ್ಯಾಡ್ನೆಸ್ ಆಗಿರ್ತಾರೆ, ಯಾರು ಇರಿಟೇಷನ್ ಆಗ್ತಾರೆ, ಯಾರು ಫಿಯರ್ ಆಗ್ತಾರೆ, ಯಾವ್ಯಾವ ಅಂಗಗಳು ದುರ್ಬಲ ಆಗ್ತವೆ ಅಂತ ಕೊಟ್ಟಿದ್ದೀವಿ. ಅದನ್ನು ನಮ್ಮ ಡಾಕ್ಟರ್ ನಂಬಿಯಣ್ಣ ಅವರು ರಚನೆ ಮಾಡಿದ್ರು. ಹಾಗಾಗಿ ಯಾವ ಥರ ನಾವು ಬದುಕಬೇಕು, ಯಾವ ಥರ ನಮ್ಮ ಜೀವನ ಶೈಲಿ ಇರಬೇಕು. ಓಕೆ, ದುಃಖ ಆಗುತ್ತೆ, ದುಃಖ ಆಗದೆ ಇರ್ತಕ್ಕಂಥ ಮನುಷ್ಯ ಅಲ್ಲ, ಮತ್ತು ಅವನು ಮೃಗ ಆಗಿಬಿಡ್ತಾನೆ. ಎಲ್ಲವೂ ಅನುಭವ ಇರಬೇಕು, ಬಟ್ ತಾತ್ಕಾಲಿಕವಾಗಿ ಇರಬೇಕು. ಟೆನ್ಷನ್ ಆಗುತ್ತೆ. ನಾವೊಂದೇನೋ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಬಿಸ್ನೆಸ್ ರನ್ ಆಗ್ತಾ ಇಲ್ಲ. ಓಕೆ, ಸ್ವಲ್ಪ ದಿವಸ ನೋಡಿ, ಸರಿ ಆಗಲಿಲ್ವಾ, ಓಕೆ ಇದು ನಮಗೆ ಸೂಟ್ ಆಗ್ತಾ ಇಲ್ಲ, ಡ್ರಾಪ್ ಮಾಡಿ. ಮನೆಯಲ್ಲಿ ಜಗಳ, ಯಾರ ಮನೆಯಲ್ಲಿ ಜಗಳ ಇಲ್ಲ, ಎಲ್ಲರ ಮನೆ ದೋಸೆ ತೂತೆ ಇರುತ್ತೆ. ಎಷ್ಟು ಅಂಡರ್ಸ್ಟ್ಯಾಂಡಿಂಗ್, ಇಬ್ಬರು ಮಕ್ಕಳು, ತಂದೆ ಅಥವಾ ತಾಯಿ, ಗಂಡ ಹೆಂಡತಿ, ಎಲ್ಲ ಅತ್ತೆ ಸೊಸೆ ಎಲ್ಲ, ಹಾಂ ಸರಿ ತಪ್ಪಾಯಿತು, ಬಟ್ ತಪ್ಪಾಯಿತು ಅಂದ್ಬಿಟ್ಟು ನೀವು ಅದನ್ನು ಕ್ಷಮೆ ಕೇಳಿಬಿಟ್ಟು ನೆಕ್ಸ್ಟ್ ನೀವು ಹೋಗ್ಬಿಟ್ರೆ ಅವರು ಫ್ರೀ, ನೀವು ಫ್ರೀ. ಮನಸ್ಸಿನಲ್ಲಿ ಭಾರ ಇರಬೇಕು. ಅತಿಯಾಗಿ ಭಾರ ಇಟ್ಕೊಂಡ್ರೆ ನಿನಗೆ ಕಷ್ಟ ಅದು, ಹೊರಗೆ ಹಾಕಬೇಕು. ಇಲ್ಲ ನಿಮಗೆ ಯಾರಿಗೋ ಮೇಲೆ ಸಿಟ್ಟು ಬಂದಿದೆ ಅಂದರೆ ನೀವು ಗೋಡೆ ಮಧ್ಯೆ, 4 ಗೋಡೆ ಮಧ್ಯೆ ಹೋಗಿ ಸರಿಯಾಗಿ ಅವನ ಹೆಸರು ಹೇಳಿ ಬೈರಿ. ನಿಮ್ಮ ಮನಸ್ಸನ್ನು, ದುಃಖವನ್ನು ಹೊರಗೆ ತೆಗಿಬೇಕು. ಇಲ್ಲ ನಿಮಗೆ ಅಳು ಬರ್ತಾ ಇದೆ, ನಾನು ಗಂಡ ಎದುರುಗಡೆ ಅತ್ತೆ ಜೊತೆಗೆ ಬೈತಾರೆ,
ಕದ ಹಾಕೊಂಡ್ಬಿಟ್ಟು ಆರಾಮಾಗಿ ಒಬ್ಬರೇ ಇದ್ದಾಗ ಪೂರ್ತಿ ಕಣ್ಣೀರನ್ನು ಹೊರಗೆ ಹಾಕಿ. ನಿಮ್ಮ ದುಃಖವನ್ನು ಯಾವುದಾದ್ರೂ ರೂಪದಲ್ಲಿ ಹೊರಗೆ ಹಾಕಬೇಕು. ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆ ದುಃಖ ದೊಡ್ಡದಾಗಿ ನಿಮಗೆ ಸಮಸ್ಯೆ, ಬೇರೆಯವರಿಗೆಲ್ಲ. ಓಕೆ, ನೆಕ್ಸ್ಟ್ ಭಾವನೆ, ಚಿಂತೆ ಮಾಡಿ ಉಪಯೋಗ ಇಲ್ಲ. ಓಕೆ, ನೆಕ್ಸ್ಟ್ ಇಂದ್ರಿಯ ಅಂಗ ಬಾಯಿ, ದೇಹದ ಭಾಗ ಸ್ನಾಯುಗಳು. ಓಕೆ, ಇದರ ರುಚಿ ಬಂದ್ಬಿಟ್ಟು ಸಿಹಿ. ಓಕೆ, ನೆಕ್ಸ್ಟ್ ಲೋಹ, ಮೆಟಲ್. ಲೋಹ ಶುದ್ಧತೆ, ಕ್ರಮ, ರಕ್ಷಣೆ ಮತ್ತು ನಿಯಂತ್ರಣವನ್ನು ಸೂಚಿಸುತ್ತದೆ. ಇದರ ಸಂಬಂಧಿತ ಅಂಗಗಳು ಯಾವುದಂದರೆ ಶ್ವಾಸಕೋಶ, ಲಂಗ್, ದೊಡ್ಡ ಕರಳು, ಲಾರ್ಜ್ ಇಂಟೆಸ್ಟೈನ್. ಇದರ ಬಣ್ಣ ಬಂದ್ಬಿಟ್ಟು ಬಿಳಿ. ಋತು ಬಂದ್ಬಿಟ್ಟು ಶರತ್ಕಾಲ. ಭಾವನೆ ಬಂದ್ಬಿಟ್ಟು ದುಃಖ. ಇಂದ್ರಿಯ ಅಂಗ ಬಂದ್ಬಿಟ್ಟು ಮೂಗು. ದೇಹದ ಭಾಗ ಬಂದ್ಬಿಟ್ಟು ಚರ್ಮ. ರುಚಿ ಬಂದ್ಬಿಟ್ಟು ಖಾರ. ಇವೆಲ್ಲ ನೀವು ನಾವೇನು ಓದ್ತಾ ಇದ್ದೀನಿ ಇದರ ಮೇಲೆ ನೀವು ಗಮನ ಕೊಟ್ಟು ನೋಡ್ಬೇಕು. ಇಲ್ಲಿ ಮೆಟಲ್ ಆರ್ಗನ್, ಇದರ ಕಲರ್ ಬಂದ್ಬಿಟ್ಟು ಬಿಳಿ ಇದೆ. ನಮ್ಮಲ್ಲಿ ಏನಾದರೂ ಸಮಸ್ಯೆ ಆದರೆ ಬಿಳಿ ಬಣ್ಣ ಹಚ್ಚಿದಾಗ ಇವೆಲ್ಲ ಮತ್ತೆ ಸ್ಟ್ರೆಂಥನ್ ಆಗ್ತವೆ. ಇದು ಬಿಳಿ ಬಣ್ಣವನ್ನು ನಿಮ್ಮ ಒಂದು ಲಂಗ್ಸ್ನಲ್ಲಿ ಸಮಸ್ಯೆ ಆದರೆ ನೀವು ಅಲ್ಲಿ ಸುಣ್ಣ, ವಿಭೂತಿಯನ್ನು ಬಳಸೋದ್ರಿಂದ ಮತ್ತೆ ಆರ್ಗನನ್ನು ಎನರ್ಜಿಗೆ ತರಬಹುದು. ಯಾವ ಕಾಲದಲ್ಲಿ ನಾವು ಇದನ್ನು ಜಾಸ್ತಿ ತಗೋಬೇಕಂತ ಋತು ಇದೆಯಲ್ಲ ಆ ಋತುನ ನೋಡ್ಕೊಳ್ಳಿ. ಭಾವನೆಗಳ, ನನ್ನ ಒಂದು ಲಂಗ್ಸು ಲಾರ್ಜ್ ಇಂಟೆಸ್ಟ್ನಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ನಾನು ದುಃಖ ಜಾಸ್ತಿ ಪಡ್ತಾ ಇದ್ದೀನ, ಆ ದುಃಖದಿಂದ ಹೊರಗೆ ಬರಬೇಕಲ್ಲ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಇಂದ್ರಿಯ ಅಂಗ ಮೂಗು ಇದೆಲ್ಲ, ಮೂಗಿನಲ್ಲಿ ನಿಮಗೆ ಸಮಸ್ಯೆಗಳು ಭಾಳ ಬರ್ತಾ ಇದೆನಾ, ಇಲ್ಲಿ ಈ ಸಮಸ್ಯೆ ಇದೆ ಅಂತ ನೋಡ್ಕೊಳ್ಳಿ. ನಿಮ್ಮ ದೇಹದಲ್ಲಿ ಏನಾದರೂ ಚರ್ಮಗಳು ಪದೇ ಪದೇ ಸಮಸ್ಯೆ ಕಾಣ್ತಾ ಇದೆನಾ, ನೀವು ಈ ಅಂಗಗಳ ಕಡೆ ಗಮನ ಹರಿಸಿ. ಇಲ್ಲಿ ಏನು ಸುಮ್ಮನೆ ಕೊಟ್ಟಿಲ್ಲ ಅವ್ರು, ಬಿಳಿ, ಋತು, ಶರತ್ಕಾಲ, ಭಾವನೆ, ದುಃಖ, ಇಂದ್ರಿಯ ಅಂಗ, ಮೂಗು, ದೇಹದ ಭಾಗ, ಚರ್ಮ. ಓಕೆ, ಇವೆಲ್ಲ ನಮಗೆ ಸಂಬಂಧ ಇಲ್ಲದಂತ ನೋಡ್ಕೋಬಾರ್ದು. ಇವೆಲ್ಲ ನಿಮಗೆ ಸಂಬಂಧ ಇರ್ತಕ್ಕಂಥದ್ದೇ. ಇದೊಂದು ಮೆಟಲ್ ತತ್ವಕ್ಕೆ ಸಂಬಂಧ ಇರ್ತಕ್ಕಂಥದ್ದು ಇವೆಲ್ಲ. ಓಕೆ, ರುಚಿ, ಖಾರ. ಕೆಲವೊಬ್ಬರಿಗೆ ಖಾರ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಹುಳಿ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಸಿಹಿ ಇಷ್ಟ ಆಗುತ್ತೆ. ಯಾವಾಗ ನಿಮಗೆ ಅದು ಇಷ್ಟ ಆಗ್ತಾ ಇದೆ, ನಿಮಗೆ ಆ ತತ್ವದಲ್ಲಿ ಏನೋ ಬದಲಾವಣೆ ಇದೆ ಅಂತ ನೀವು ಗ್ರಹಣೆ ಮಾಡಬೇಕು. ಓಕೆ, ನೆಕ್ಸ್ಟ್ ನೀರು, ವಾಟರ್. ನೀರು ಸಂಗ್ರಹಣೆ, ಜೀವಶಕ್ತಿ, ಪುನರುತ್ಪಾದನೆ ಮತ್ತು ಇಚ್ಛಾಶಕ್ತಿಯನ್ನು ಸೂಚಿಸುತ್ತದೆ. ಸಂಬಂಧಿತ ಅಂಗಗಳು ಮೂತ್ರಪಿಂಡ, ಕಿಡ್ನಿ, ಮೂತ್ರಕೋಶ, ಯುರಿನರಿ ಬ್ಲಾಡರ್. ಬಣ್ಣ ಕಪ್ಪು ಅಥವಾ ಗಾಢ ನೀಲಿ. ಓಕೆ, ಋತು ಏನು, ಚಳಿಗಾಲ. ಭಾವನೆ ಏನು, ಭಯ. ಇಂದ್ರಿಯ ಅಂಗ ಕಿವಿ. ದೇಹದ ಭಾಗ ಮೂಳೆಗಳು. ರುಚಿ ಉಪ್ಪು. ಯಾರಿಗೆ ಒಂದು ಕಿಡ್ನಿ ಸಂಬಂಧಿತ ಕಾಯಿಲೆಗಳು ಬಂದರೆ, ಕ್ರಿಯಾಟಿನ್ ಆಗಲಿ, BP ಆಗಲಿ, ಮತ್ತೊಂದಾಗಲಿ ಬಂದರೆ ಉಪ್ಪನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಹಾಗಾಗಿ ಇವು ಭಾಳ ನೀವು ಒತ್ತು ಕೊಡಬೇಕು. ಇದು ಒಂದು ಎಲಿಮೆಂಟನ್ನು ನಾವು ಹೇಳ್ತಾ ಇದ್ದೀವಿ ಅಂದರೆ ಇದರ ಬಣ್ಣ, ಇದರ ಋತು, ಇದರ ಭಾವನೆ, ಇದು ಇಂದ್ರಿಯ ಭಾಗ, ಅಂಗ, ದೇಹದ ಭಾಗ, ರುಚಿ ಏನಿದೆ ಅಂತ ನೋಡ್ಕೋಬೇಕು. ಓಕೆ, ಹಾಗಾಗಿ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಒಂದು ಸಲ ಕೇಳ್ಬಿಡೋಣ ಮತ್ತೆ PPT ಸರಿಯಾಗಿ ಬರ್ತಾ ಇದೆಯಲ್ಲ? ಬರ್ತಾ ಇದೆ ಸರ್. ಓಕೆ, ಥ್ಯಾಂಕ್ ಯು. ಬರ್ತಾ ಇದೆ ಸರ್. ಓಕೆ, ನೆಕ್ಸ್ಟ್ ಪಂಚತತ್ವ ಮತ್ತು ಅಂಗಾಂಗಗಳ ಸಂಬಂಧ. ಪಂಚತತ್ವಗಳಲ್ಲಿ 2 ಅಂಗಾಂಗ ಬರ್ತದೆ ಅಂತ ಹೇಳಿದ್ವಿ. ಬಟ್ 2 ಅಂಗಾಂಗಗಳು, ಅದರಲ್ಲಿ ಒಂದು ಇನ್ ಅಂಗ ಇರುತ್ತೆ, ಇನ್ನೊಂದು ಯಾಂಗ್ ಅಂಗ ಇರುತ್ತೆ. ಒಂದು ಪೋಷಣೆಯನ್ನು ಮಾಡುತ್ತೆ, ಒಂದು ಕಾರ್ಯವನ್ನು ಮಾಡುತ್ತೆ. ಇಲ್ಲಿ ಮರ ಅಂತ ಏನಂದ್ವಿ, ಅಲ್ಲಿ ಯಕೃತ ಇನ್ ಆರ್ಗನ್ನು, ಪಿತ್ತಕೋಶ ಯಾಂಗ್ ಆರ್ಗನ್. ಬೆಂಕಿ ಅಂತ ಏನಂದ್ವಿ, ಅದು ಹೃದಯ ಇನ್ ಆರ್ಗನ್ನು, ಸಣ್ಣ ಕರಳು ಯಾಂಗ್ ಆರ್ಗನ್. ಭೂಮಿ ಏನು ಅರ್ಥ ಎಲಿಮೆಂಟ್ ಅಂತೀವಿ, ಅಲ್ಲಿ ಪ್ಲೀಹೆ ಅಂದರೆ ಸ್ಪ್ಲೀನ್ ಮತ್ತು ಹೊಟ್ಟೆ ಯಾಂಗ್ ಆರ್ಗನ್. ಓಕೆ, ಲೋಹ ಶ್ವಾಸಕೋಶ ಇನ್ ಆರ್ಗನ್, ದೊಡ್ಡ ಕರಳು ಯಾಂಗ್ ಆರ್ಗನ್. ನೀರು ಮೂತ್ರಪಿಂಡ ಇನ್ ಆರ್ಗನ್, ಮೂತ್ರಕೋಶ ಯಾಂಗ್ ಆರ್ಗನ್. ಇಲ್ಲಿ ಜನರೇಟಿಂಗ್ ಸೈಕಲ್ ಅಂದರೆ ಕ್ರಿಯೇಷನ್ ಸೈಕಲ್, ಸೃಷ್ಟಿಯ ಚಕ್ರ. ಪ್ರತಿಯೊಂದು ತತ್ವವು ಮುಂದಿನ ತತ್ವಕ್ಕೆ ಶಕ್ತಿಯನ್ನು ನೀಡುತ್ತದೆ.
ಪ್ರತಿಯೊಂದು ತತ್ವವು ಮುಂದಿನ ತತ್ವಕ್ಕೆ ಶಕ್ತಿಯನ್ನು ನೀಡುತ್ತದೆ. ಇದು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಟಾಪಿಕ್. ಎಲ್ಲರೂ ನಮ್ಮ 6 ಕೀಯಲ್ಲಿ ಕೇಳ್ತಾ ಇದ್ರಿ. ಇದರಲ್ಲೂ ಅಷ್ಟೊಂದು ಡೀಟೇಲ್ಸ್ ಇರಲ್ಲ, ಬಟ್ ಸಾಧ್ಯ ಆದಷ್ಟು ಕವರ್ ಮಾಡಿರ್ತೀನಿ. ಓಕೆ, ಈಗ ನಿಮ್ಮ ಒಂದು ಮೊದಲನೇ ಆರ್ಗನ್ ಬಂದ್ಬಿಟ್ಟು ವಿಂಡ್, ವುಡ್, ವಿಂಡ್, ಸ್ಪೇಸ್. ಈ ವುಡ್, ವಿಂಡ್, ಸ್ಪೇಸ್ ಏನು ಎಲಿಮೆಂಟ್ ಇದೆ, ಇಲ್ಲಿ 2 ಅಂಗಗಳು ಇದ್ದಾವೆ. ಯಾವುದು? ಲಿವರ್, ಇನ್ನು ಗಾಲ್ ಬ್ಯಾಡರು, ಯಾಂಗು. ಈ ಲಿವರು, ಗಾಲ್ ಬ್ಯಾಡರು ಚಲನೆ ಚೆನ್ನಾಗಿದ್ದು ನೀವು ಫಿಸಿಕಲ್ ಆಗಿ ಆಕ್ಟಿವಿಟೀಸ್ ಚೆನ್ನಾಗಿ ಮಾಡ್ತಾ ಇದ್ರೆ ನೆಕ್ಸ್ಟ್ ಮುಂದಿನ ಅಂಗ ಲಿವರು ಹಾರ್ಟಿಗೆ ಎನರ್ಜಿಯನ್ನು ಕೊಡ್ತದೆ. ಇಲ್ಲಿ ಗ್ರೀನಲ್ಲಿ ಮಾರ್ಕ್ ಮಾಡಿರೋ ಎಲ್ಲ ಆರ್ಗನ್ಸ್ಗಳು ಇನ್ ಆರ್ಗನ್, ರೆಡ್ಡಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಎಲ್ಲ ಆರ್ಗನ್ಗಳು ಯಾಂಗ್ ಆರ್ಗನ್ಸ್. ಹಾಗಾಗಿ ಮೊದಲು ನಮ್ಮ ಕೆಲಸ ಎದ್ದ ತಕ್ಷಣ ಕೆಲಸ ಏನು ಮಾಡ್ತೀವಲ್ಲ ಅಲ್ಲಿಂದ ಸ್ಟಾರ್ಟ್ ಆಗೋ ನಮ್ಮ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸು ಚೆನ್ನಾಗಿತ್ತಂದರೆ ಇಲ್ಲಿ ವುಡ್ಡು ಫೈರಿಗೆ ಎನರ್ಜಿಯನ್ನು ಕೊಡುತ್ತೆ. ನಿಮ್ಮ ಫೈರ್ ಎನರ್ಜಿ ಚೆನ್ನಾಗಿತ್ತಂತ ತಿಳ್ಕೊರಿ, ನಿಮ್ಮಲ್ಲಿ ಇಲ್ಲಿ ಚಲನೆ ಜಾಸ್ತಿ ಆಗಿಬಿಟ್ಟು ಅಲ್ಲಿ ಬೆಂಕಿ ಹತ್ಕೊಂತು. ಚಲನೆ ಜಾಸ್ತಿ ಆಗಿ ಈ ಫೈರ್ ಅನ್ನೋದು ಹತ್ಕೊಂತು, ಬೆಂಕಿ ಹತ್ಕೊಂತು. ಆ ಬೆಂಕಿ ಚೆನ್ನಾಗಿತ್ತಂದ್ರೆ ಭೂಮಿಯಲ್ಲಿರ್ತಕ್ಕಂಥ 1-2 ಅಂಗಗಳು ಯಾವ ಅಂದರೆ ಸ್ಟಮಕ್ ಆ್ಯಂಡ್ ಸ್ಪ್ಲೀನಲ್ಲಿ ಅಲ್ಲಿ ಜೀರ್ಣಕ್ರಿಯೆ ಒಂದು ಟ್ರಾನ್ಸ್ಪೋರ್ಟೇಷನ್ ಕೆಲಸ ಚೆನ್ನಾಗಿ ಇರ್ತದೆ. ಇದು ಚೆನ್ನಾಗಿತ್ತಂದರೆ ನೆಕ್ಸ್ಟು ಇಲ್ಲಿರ್ತಕ್ಕಂಥ ಅಂಗಾಂಗಗಳು ಏನಿದಾವಲ್ಲ, ಸ್ಟಮಕ್ಕು ಲಾರ್ಜ್ ಇಂಟೆಸ್ಟೈನ್ಗೆ ಎನರ್ಜಿ ಕೊಡ್ತದೆ, ಸ್ಪ್ಲೀನು ಲಂಗ್ಸಿಗೆ ಎನರ್ಜಿ ಕೊಡ್ತದೆ. ಇದು ಚೆನ್ನಾಗಿತ್ತಂದರೆ ಲಂಗ್ಸು ಕಿಡ್ನಿಗೆ ಕೊಡುತ್ತದೆ, ಲಾರ್ಜ್ ಇಂಟೆಸ್ಟೈನ್ ಯೂರಿನರಿ ಬ್ಲಾಡರ್ಗೆ ಕೊಡುತ್ತದೆ. ಇದು ಚೆನ್ನಾಗಿತ್ತಂದರೆ ನೆಕ್ಸ್ಟ್ ಸೈಕಲ್ಲು ಯೂರಿನರಿ ಬ್ಲಾಡರು ಜಿಬಿಗೆ ಕೊಡುತ್ತೆ, ಕಿಡ್ನಿ ಲಿವರಿಗೆ ಕೊಡುತ್ತೆ. ಇದನ್ನು ಕ್ರಿಯೇಷನ್ ಸೈಕಲ್ ಅಂತ ಕರಿತೀವಿ ನಾವು. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಬಂದು ಇದಕ್ಕೆ ಬಂದರೆ ಒಂದು ಸೈಕಲ್ ಕಂಪ್ಲೀಟ್ ಆಯ್ತು. ಇದನ್ನು ಕ್ರಿಯೇಷನ್ ಸೈಕಲ್ ಅಂತ ಕರಿತೀವಿ. ಓಕೆ, ಮರ ಬೆಂಕಿಗೆ ಕಳಿಸುತ್ತೆ, ಬೆಂಕಿ ಭೂಮಿಗೆ ಕಳಿಸುತ್ತೆ, ಭೂಮಿ ಲೋಹಕ್ಕೆ ಕಳಿಸುತ್ತೆ, ಲೋಹ ನೀರು ಮತ್ತೆ ಮರಕ್ಕೆ ಬಂದು ಎನರ್ಜಿ ತಲುಪುತ್ತೆ. ಉದಾಹರಣೆ ಏನಿದೆ ಅಂದರೆ ಮರ ಸುಟ್ಟು ಬೆಂಕಿ ಉಂಟಾಗುತ್ತದೆ, ಬೆಂಕಿಯಿಂದ ಬೂದಿ ಉಂಟಾಗಿ ಭೂಮಿಯನ್ನು ಪೋಷಿಸುತ್ತದೆ. ಎಲ್ಲರಿಗೆ ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮರ ಸುಟ್ಟು ಬೆಂಕಿ ಉಂಟಾಗುತ್ತದೆ, ಬೆಂಕಿಯಿಂದ ಬೂದಿ ಉಂಟಾಗಿ ಭೂಮಿಯನ್ನು ಪೋಷಿಸುತ್ತದೆ, ಭೂಮಿಯಿಂದ ಲೋಹ ಉತ್ಪತ್ತಿ ಆಗುತ್ತದೆ, ಲೋಹದಿಂದ ನೀರಿನ ಸಂಗ್ರಹ ಸಾಧ್ಯವಾಗುತ್ತದೆ, ನೀರು ಮರವನ್ನು ಪೋಷಿಸುತ್ತದೆ. ಈ ಚಕ್ರವನ್ನು ತಾಯಿ ಮಗು ಚಕ್ರ ಎಂದು ಕರೆಯಲಾಗುತ್ತದೆ. ಓಕೆ, ಇಲ್ಲಿ ಒಂದು ಏನು ಕ್ರಿಯೇಷನ್ ಸೈಕಲ್ ಅಂತ ಅಂದ್ವಿ, ಅದನ್ನು ಒಂದು ತಾಯಿ ಮಗುವಿಗೆ ಹೋಲಿಸಿದ್ದಾರೆ. ತಾಯಿ ತನ್ನ ಮಗುವನ್ನು ಎಷ್ಟು ಚೆನ್ನಾಗಿ ಆರೈಕೆ ಮಾಡುತ್ತಲ್ಲ, ಅದೇ ಥರ ಇಲ್ಲಿ ತಾಯಿ ಚೆನ್ನಾಗಿದ್ದರೆ ತಾಯಿ ಎನರ್ಜಿ ಮಗನಿಗೆ ಹೋಗುತ್ತೆ, ಮಗ ಚೆನ್ನಾಗಿದ್ದರೆ ಮತ್ತೆ ಮುಂದಿನವನಿಗೆ ಕಳಿಸ್ತಾನೆ. ಇದೊಂದು ಕ್ರಿಯೇಷನ್ ಸೈಕಲ್. ನೆಕ್ಸ್ಟ್ ನಿಯಂತ್ರಣ ಚಕ್ರ, ಕಂಟ್ರೋಲಿಂಗ್ ಸೈಕಲ್ ಅಂತ ಕರಿತೀವಿ. ಕಂಟ್ರೋಲಿಂಗ್ ಸೈಕಲ್ನಲ್ಲಿ ಏನಿದೆ ನೋಡಿ, ಈ ರೆಡ್ ಕಲರ್ ಡಾಟ್ ಏನು ಕಾಣ್ತಾ ಇದೆ, ಆ ರೆಡ್ ಕಲರ್ ಡಾಟನ್ನು ನೀವು ಅಬ್ಸರ್ವ್ ಮಾಡಿ. ಈ ರೆಡ್ ಕಲರ್ ಏನಿದೆ ಅಲ್ಲ, ಈ ಕಂಟ್ರೋಲ್ ಸೈಕಲ್ ಅಂತ ಏನಿದೆ ಇದನ್ನು ಅಬ್ಸರ್ವ್ ಮಾಡಿ. ಈ ರೆಡ್ ಕಲರ್ನಲ್ಲಿ ಇಲ್ಲಿ ವುಡ್ ಎಲಿಮೆಂಟು ಅರ್ಥ ಎಲಿಮೆಂಟ್ನ ಕಂಟ್ರೋಲ್ ಮಾಡ್ತಾ ಇದೆ. ಕ್ರಿಯೇಷನ್ ಸೈಕಲ್ನಲ್ಲಿ ಏನಾದರೂ ಚೆನ್ನಾಗಿದ್ದು ಏನೂ ತೊಂದರೆ ಆಗಲ್ಲ ನಿಮಗೆ. ಕ್ರಿಯೇಷನ್ ಸೈಕಲ್ನಲ್ಲಿ ಎಲ್ಲರೂ ಚೆನ್ನಾಗಿ ಅವ್ರವ್ರ ಪಾಡಿಗೆ ಅವ್ರ ಕೆಲಸ ಮಾಡಿದರೆ ನಮಗೆ ಯಾವುದೇ ಥರದ ಆರೋಗ್ಯದಲ್ಲಿ ಸಮಸ್ಯೆ ಉದ್ಭವ ಆಗಲ್ಲ, ಉಂಟಾಗಲ್ಲ. ಅದೇ ಇಲ್ಲಿ ಕಂಟ್ರೋಲ್ ಸೈಕಲಿಗೆ ಬರುತ್ತೆ. ನಿಮ್ಮ ಒಂದು ಸ್ಟಮಕ್ ಏನಾದರೂ ಜಾಸ್ತಿ ಆಕ್ಟಿವೇಟ್ ಆಗಿದೆ ಅಂದರೆ
ಅದಕ್ಕೆ ಕಾರಣಕರ್ತರು ಬಂದ್ಬಿಟ್ಟು ನಮ್ಮ ವುಡ್, ವಿಂಡ್, ಸ್ಪೇಸ್ ಎಲಿಮೆಂಟ್ ಅಂತ ಏನು ಕರಿತೀವಿ, ಮಸ್ಕಲ್, ಇದು ಗಾಲ್ ಬ್ಲಾಡರ್ ಅಂಡ್ ಲಿವರ್ ಮೆರಿಡಿಯನ್ನು ಕಾರಣರಾಗ್ತದೆ. ಓಕೆ, ಇವ್ರನ್ನ ಕಂಟ್ರೋಲ್ ಮಾಡಿ. ಇವರು ಯಾರು ಅಂದರೆ ಫೈರ್ ಎಲಿಮೆಂಟ್, ಅಂದರೆ ಸ್ಮಾಲ್ ಇಂಟೆಸ್ಟೈನ್, ಹಾರ್ಟ್ ಅಂಗಾಂಗಗಳು ಏನಿದಾವೆ, ಇಲ್ಲಿ ಲಂಗ್ಸನ್ನು ಮತ್ತು ಲಾರ್ಜ್ ಮೆಟಲ್ ಎಲಿಮೆಂಟನ್ನು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಇವರು ಅಂದರೆ ಸ್ಟಮಕ್, ಅರ್ತ್ ಎಲಿಮೆಂಟು ನಮ್ಮ ಒಂದು ಕಿಡ್ನಿಯಲ್ಲಿನ ಯೂರಿನರಿ ಬ್ಲಾಡರ್ ಅಂದರೆ ವಾಟರ್ ಎಲಿಮೆಂಟ್ನ ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಎಲಿಮೆಂಟ್ ಅಂತ ಅಷ್ಟೇ ತಗೊಳ್ಳಿ, ಮತ್ತು ಮೆರಿಡಿಯನ್ ತಗೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಇಲ್ಲಿ ವುಡ್ ಎಲಿಮೆಂಟು ಅರ್ಥನ ಕಂಟ್ರೋಲ್ ಮಾಡುತ್ತೆ, ಫೈರ್ ಎಲಿಮೆಂಟು ಮೆಟಲ್ನ ಕಂಟ್ರೋಲ್ ಮಾಡುತ್ತೆ, ಅರ್ತ್ ಎಲಿಮೆಂಟು ಜಲತತ್ವ ಅಂದರೆ ವಾಟರ್ ಎಲಿಮೆಂಟ್ನ ಕಂಟ್ರೋಲ್ ಮಾಡುತ್ತೆ, ಮತ್ತು ಮೆಟಲ್ ಎಲಿಮೆಂಟ್ ಬಂದ್ಬಿಟ್ಟು ವುಡ್ಡನ್ನು ಕಂಟ್ರೋಲ್ ಮಾಡ್ತಾ ಇರ್ತದೆ, ಮತ್ತು ಕಿಡ್ನಿ ಬಂದ್ಬಿಟ್ಟು ಫೈರ್ನ ಕಂಟ್ರೋಲ್ ಮಾಡ್ತದೆ. ಇಲ್ಲಿ ಉದಾಹರಣೆ ಏನಂತ ಗೊತ್ತಾ, ಇಲ್ಲಿ ಬೆಂಕಿ ಹತ್ತಿದೆ, ಬೆಂಕಿ ಹತ್ತದಾಗ ಈ ನೀರನ್ನು ಇಲ್ಲಿಂದ ಏರಿಸ್ತದೆ. ಇದು ಯಾವಾಗ ಕಿಡ್ನಿ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೋ ಇಲ್ಲಿರ್ತಕ್ಕಂಥ ಕೋಲ್ಡನ್ನು ಇಲ್ಲಿ ಕಳಿಸುತ್ತೆ. ಆವಾಗ ಏನಾಗುತ್ತೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ಇಲ್ಲಿ ಬೆಂಕಿ ಕಡಿಮೆ ಆಗ್ತಾ ಬರುತ್ತೆ. ಈ ಕಡಿಮೆ ಆದಾಗ ನಿಮಗೆ ಒಂದು ಪಲ್ಪಿಟೇಷನ್ ಪ್ರಾಬ್ಲಮ್ಮು, ಆಯಾಸ, ಉಸಿರಾಟದ ಒಂದು ಸಮಸ್ಯೆ, ಎದೆ ಬಡಿತ ಹೆಚ್ಚಾಗೋದು ಬರುತ್ತೆ. ಹಾಗಾಗಿ ನಿಮಗೆ ಇದು ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಕ್ರಿಯೇಷನ್ ಸೈಕಲ್ ನೋಡಿದ್ರಿ, ಕಂಟ್ರೋಲ್ ಸೈಕಲನ್ನು ನೋಡಿದ್ರಿ. ಓಕೆ, ಇಲ್ಲಿ ನಿಯಂತ್ರಣ ಚಕ್ರದಲ್ಲಿ ಏನು ಕೊಟ್ಟಿದ್ದಾರೆ, ಪ್ರತಿಯೊಂದು ತತ್ವವು ಮತ್ತೊಂದು ತತ್ವವನ್ನು ನಿಯಂತ್ರಿಸುತ್ತದೆ. ಮರ ಭೂಮಿಯನ್ನು ಹತೋಟಿಯಲ್ಲಿ ಇಡುತ್ತದೆ, ಭೂಮಿ ನೀರನ್ನು ಹತೋಟಿಯಲ್ಲಿ ಇಡುತ್ತೆ, ನೀರು ಬೆಂಕಿಯನ್ನು ಹತೋಟಿಯಲ್ಲಿ ಇಡುತ್ತದೆ, ಬೆಂಕಿ ಲೋಹವನ್ನು ಹತೋಟಿಯಲ್ಲಿ ಇಡುತ್ತದೆ, ಲೋಹ ಮರವನ್ನು ಹತೋಟಿಯಲ್ಲಿ ಇಡುತ್ತದೆ. ಈ ಚಕ್ರವು ದೇಹದಲ್ಲಿ ಅತಿಯಾದ ಶಕ್ತಿ ಅಥವಾ ಕೊರತೆಯನ್ನು ತೋರಿಸ್ತದೆ. ಓಕೆ, ಇಲ್ಲಿ ಪಂಚತತ್ವ ಮತ್ತು ಭಾವನೆಗಳು ಏನಿದೆ, ತತ್ವ ಮತ್ತು ಭಾವನೆ, ಮರದ್ದು ಕೋಪ ಅಂತ ನೋಡಿದ್ವಿ, ಬೆಂಕಿದು ಸಂತೋಷ ಅಂತ ನೋಡಿದ್ವಿ, ಭೂಮಿ ಚಿಂತೆ ಅಂತ ನೋಡಿದ್ವಿ, ಲೋಹ ದುಃಖ ಅಂತ ನೋಡಿದ್ವಿ, ನೀರು ಭಯ ಅಂತ ನೋಡಿದ್ವಿ. ಯಾವುದೇ ಭಾವನೆ ಅತಿಯಾಗಿ ವ್ಯಕ್ತವಾದರೆ ಸಂಬಂಧಿತ ಅಂಗಾಂಗ ದುರ್ಬಲವಾಗಬಹುದು. ಯಾವುದೇ ಭಾವನೆ ಅತಿಯಾಗಿ ವ್ಯಕ್ತವಾದರೆ ಸಂಬಂಧಿತ ಅಂಗಾಂಗಗಳು ದುರ್ಬಲವಾಗಬಹುದು. ನಾನೇನು ಹೇಳಿದೆ, ಕೋಪ ಜಾಸ್ತಿ ಮಾಡಿಕೊಂಡ್ರೆ ತನ್ನ ಕೋಪ ತನ್ನನ್ನೇ ಸುಡ್ತದೆ. ಅತಿಯಾದ ಸಂತೋಷ ಅದು ದುಃಖಕ್ಕೂ ಕಾರಣ ಆಗ್ಬೋದು. ಓಕೆ, ಎಲ್ಲದು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಓಕೆ, ಇಲ್ಲಿ ಪಂಚತತ್ವದ ಬಣ್ಣಗಳು ಏನು, ಮರ ಹಸಿರು, ಬೆಂಕಿ ಕೆಂಪು, ಭೂಮಿ ಹಳದಿ, ಲೋಹ ಬಿಳಿ, ನೀರು ಕಪ್ಪು ಮತ್ತು ಗಾಢ ನೀಲಿ ಅಂತ ನೋಡಿದ್ದೀವಿ. ಇಲ್ಲಿ ಕಲರ್ ಥೆರಪಿಯಲ್ಲಿ ಈ ಬಣ್ಣವನ್ನು ಚಿಕಿತ್ಸಾ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಈಗ ಆಲ್ರೆಡಿ ನೀವು ಯೂಸ್ ಮಾಡ್ತಾ ಇದ್ದೀರಿ. ಓಕೆ, ನೆಕ್ಸ್ಟ್ ಪಂಚತತ್ವ ಮತ್ತು ಋತುಗಳು ಯಾವುದು, ಮರ ವಸಂತ, ಬೆಂಕಿ ಬೇಸಿಗೆ, ಭೂಮಿ ಮಳೆಗಾಲ, ಲೋಹ ಶರತ್ಕಾಲ, ನೀರು ಚಳಿಗಾಲ. ಋತು ಬದಲಾವಣೆಗಳು ದೇಹದ ಅಂಗಾಂಗಗಳ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಓಕೆ, ಪಂಚತತ್ವದ ಅಸಮತೋಲನದ ಲಕ್ಷಣಗಳು ಅಂದರೆ ಪಂಚತತ್ವ ನಾವೀಗೇನು ವುಡ್ಡು, ಫೈರು, ಅರ್ಥು, ಮೆಟಲ್ಲು, ವಾಟರು ಅಂತ ಏನು ಕಲ್ತ್ವಿ, ಅವು ಏನಾದರೂ ಅಸಮತೋಲನ ಉಂಟಾದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಮರದ ತತ್ವ ದುರ್ಬಲತೆ ಆದರೆ, ವುಡ್ ಎಲಿಮೆಂಟ್ ಏನಾದರೂ ಪ್ರಾಬ್ಲಮ್ ಆದರೆ ಕೋಪ, ಮೈಗ್ರೇನ್, ಕಣ್ಣು ಸಮಸ್ಯೆ, ಸ್ನಾಯು ಸೆಳೆತದ ಅನುಭವ ಬರುತ್ತದೆ. ಬೆಂಕಿ ತತ್ವ ದುರ್ಬಲತೆ ಆದರೆ ನಿದ್ರಾಹೀನತೆ, ಆತಂಕ, ಹೃದಯ ಬಡಿತ, ಅಶಾಂತಿ ಆಗ್ತದೆ. ಇದು ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಓಕೆ, ಭೂಮಿ ತತ್ವ ದುರ್ಬಲ ಆದರೆ ಅಜೀರ್ಣ, ಹೊಟ್ಟೆ ಉಬ್ಬರ, ಆಯಾಸ, ಹಸಿವು ಕಡಿಮೆ ಆಗ್ತದೆ. ಲೋಹ ತತ್ವ ದುರ್ಬಲತೆ ಆದರೆ ಕೆಮ್ಮು, ಅಲರ್ಜಿ, ಚರ್ಮ ಸಮಸ್ಯೆಗಳು, ದುಃಖ ಆಗ್ತದೆ. ನೀರು ತತ್ವ ದುರ್ಬಲತೆ ಆದರೆ ಬೆನ್ನು ನೋವು, ಮೊಣಕಾಲು ನೋವು, ಕಿವಿ ಸಮಸ್ಯೆಗಳು, ಕೂದಲು ಉದುರೋದು, ಭಯ ಆಗುತ್ತಂತ ನೀವು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀರಿ. ಓಕೆ, ಇಲ್ಲಿ TCM ವಿಧಾನದಲ್ಲಿ ಪಂಚತತ್ವ, ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್, ಇದರಲ್ಲಿ ಪಂಚತತ್ವದ ಸಿದ್ಧಾಂತವನ್ನು ಬಳಸಿಕೊಂಡು
ನ್ಯಾಲಿಗೆ ವಿಶ್ಲೇಷಣೆ, ನಾಡಿ ವಿಶ್ಲೇಷಣೆ, ಸೀಡ್ ಥೆರಪಿ, ಕಲರ್ ಥೆರಪಿ, ಮುದ್ರಾ ಥೆರಪಿ, ಆರಿಕ್ಯುಲರ್ ಥೆರಪಿ, ಸಿಂಗಲ್ ಪಾಯಿಂಟ್ ಚಿಕಿತ್ಸೆ, ಮೆರಿಡಿಯನ್ ಆಯ್ಕೆ ಮಾಡಲಾಗುತ್ತದೆ. ಈ ಒಂದು ಪಂಚತತ್ವಗಳ ಆಧಾರದ ಮೇಲೆ ನಿಮಗೆ ವುಡ್ ಡಿಫಿಷಿಯನ್ಸಿ ಆಗಿದೆನಾ ಅಥವಾ ವುಡ್ಡಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಿದೆನಾ, ಫೈರಲ್ಲಿ ಬ್ಯಾಲೆನ್ಸ್ ಆಗಿದೆನಾ, ನೀವು ನ್ಯಾಲಿಗೆ ನೋಡ್ತೀರಿ, ನಾಡಿ ನೋಡ್ತೀರಿ. ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ನೀವು ಸೀಡ್ ಥೆರಪಿ ಬಳಸ್ಬೋದು, ಕಲರ್ ಥೆರಪಿ ಬಳಸ್ಬೋದು, ಮುದ್ರಾ ಥೆರಪಿ ಬಳಸ್ಬೋದು, ಆರಿಕ್ಯುಲರ್ ಬಳಸ್ಬೋದು, ಇಲ್ಲ ಸಿಂಗಲ್ ಪಾಯಿಂಟ್ ಬಳಸ್ಬೋದು. ಇಲ್ಲಿ ಮೆರಿಡಿಯನ್ಗಳನ್ನು ಆಯ್ಕೆ ಮಾಡ್ಕೊತೀರಿ. ಓಕೆ, ನೆಕ್ಸ್ಟ್ ಚಿಕಿತ್ಸಕರಿಗೆ ಮುಖ್ಯ ನಿಯಮ. ಯಾರು ಹೀಲರ್ ಇರ್ತಾರಲ್ಲ, ಯಾರು ಚಿಕಿತ್ಸೆ ಮಾಡ್ತಿರ್ತೀರಲ್ಲ, ಅವರಿಗೆ ಒಂದು ಮುಖ್ಯ ನಿಯಮ ಅಂದರೆ ನಾವು ಪ್ರತಿ ಸಬ್ಜೆಕ್ಟ್ನಲ್ಲಿ ಇದನ್ನ ಹೇಳೋದು, ರೋಗದ ಹೆಸರಿಗಿಂತ ಮುಖ್ಯವಾದದ್ದು ತತ್ವದ ಅಸಮತೋಲನವನ್ನು ಗುರುತಿಸುವುದು. ಉದಾಹರಣೆಗೆ ಏನು ಕೊಟ್ಟಿದ್ದಾರೆ ಅಂದರೆ ತಲೆನೋವು. ತಲೆನೋವು ಕೇವಲ ತಲೆ ಸಮಸ್ಯೆ ಅಲ್ಲ, ಅದು ಲಿವರ್ ವುಡ್ ಎಕ್ಸಸ್ ಆದರೂ ಬರ್ಬೋದು, ಫೈರ್ ರೈಸ್ ಆದರೂ ಬರ್ಬೋದು, ಕಿಡ್ನಿ ವಾಟರ್ ಡಿಫಿಷಿಯನ್ಸಿ ಆದರೂ ಬರ್ಬೋದು, ಅಥವಾ ಸ್ಪ್ಲೀನ್ ಅರ್ತ್ ವೀಕ್ನೆಸ್ ಆಗಿಯೂ ಬರಬಹುದು. ನೋಡಿ, ಒಂದೇ ಒಂದು ತಲೆನೋವು ಕೆಲವೊಬ್ಬರು ಸರ್ ಲಿವರಲ್ಲಿ ವಿಂಡ್ ಜಾಸ್ತಿ ಆಗಿದೆ ಅಂತ ಯೆಲ್ಲೋ ಡಾಟ್ ಹಾಕ್ಬೋದು, ಕೆಲವೊಬ್ಬರಿಗೆ ರಿಸಲ್ಟ್ ಸಿಗದೇ ಇರ್ಬೋದು. ಅವರು ಅಲ್ಲಿ ಲಿವರಲ್ಲಿ ವುಡ್ ಎಕ್ಸಸ್ ಆಗಿಲ್ಲ ಅಂತ ಗೊತ್ತಾದ ತಕ್ಷಣ ಫೈರ್ ರೇಸ್ ಆಗಿರ್ಬೋದು, ಫೈರ್ನ ಕಂಟ್ರೋಲ್ ಮಾಡ್ಬೋದು. ಇಲ್ಲ ಕಿಡ್ನಿಯಲ್ಲಿ ವಾಟರ್ ಡಿಫಿಷಿಯನ್ಸಿ ಆಗಿರ್ಬೋದು, ಅಲ್ಲಿ ಎಂಟಿ ಹೀಟ್ ಸ್ಟಾರ್ಟ್ ಆಗಿರ್ಬೋದು, ಕಿಡ್ನಿಯಲ್ಲಿ ಇನ್ನನ್ನು ಜಾಸ್ತಿ ಮಾಡಬೇಕು. ಸ್ಪ್ಲೀನಲ್ಲಿ ಅರ್ತ್ ವೀಕ್ನೆಸ್ ಆಗಿರ್ಬೋದು, ಹ್ಯುಮಿಡಿಟಿ ಕಡಿಮೆ ಆಗಿರ್ಬೋದು, ಅಲ್ಲಿ ಹ್ಯುಮಿಡಿಟಿ ತತ್ವವನ್ನು ಜಾಸ್ತಿ ಮಾಡ್ಬೋದು. ಇಷ್ಟು ಒಂದು ಅರ್ಥದಲ್ಲಿ ಒಂದು ತಲೆನೋವು ಬರ್ತದಂತ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ತಲೆನೋವು ಅಂದ ತಕ್ಷಣ ಅವರಿಗೆ ನೀವು ಲಿವರ್ ಹೀಟ್ ಆಗಿದೆ, ಲಿವರ್ನ ಕೋಲ್ಡ್ ಮಾಡಿ ಕಳಿಸಿದ್ರೆ ಯಾವುದೇ ಥರದ ಅರ್ಥ ಆಗೋದಿಲ್ಲ, ಮತ್ತು ಆ ಒಂದು ವ್ಯಕ್ತಿಗೆ ಸಮಸ್ಯೆ ಬಗೆಹರಿಯೋದಿಲ್ಲ. ಅವಾಗ ಅವನೇನು ಮಾಡ್ತಾನೆ, ಇವರು ಸುಳ್ಳನ್ನು ಹೇಳ್ತಾ ಇದ್ದಾರೆ. ಕಲರ್ ಥೆರಪಿ, ಸೀಡ್ ಥೆರಪಿ, 6 ಕೀ ಎಲ್ಲ ಕೆಲಸ ಮಾಡೋದಿಲ್ಲ, ಸುಮ್ಮನೆ ಓಲ್ಡ್ ಅಂದರೆ ಸುಳ್ಳನ್ನೇ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಒಂದು ನಾಲಿಗೆ, ನಾಡಿ, ಒಂದು ಪಂಚತತ್ವದ ಒಂದು ಆಧಾರ ಏನಿದೆ ಅದನ್ನು ಭಾಳ ಅಬ್ಸರ್ವೇಷನ್ ಮಾಡಬೇಕು. ಹಾಗಾಗಿ ನಾನು ಪ್ರತಿ ಕ್ಲಾಸ್ನಲ್ಲಿ ಪ್ರತಿ ಸಲ ಹೇಳಬೇಕಾದ್ರೆ ನನ್ನ ಗೂಗಲ್ ಫಾರ್ಮನ್ನು ನಿಮಗೆ ಉದಾಹರಣೆ ಕೊಡ್ತೀನಿ. ಅಲ್ಲಿ ಪ್ರತಿಯೊಂದು ನಿಮಗೆ ಯಾವ ಪದಾರ್ಥ ಇಷ್ಟ ಅಂತಲೂ ಕೊಟ್ಟಿದ್ದೀನಿ. ನಿಮಗೆ ಜಾಸ್ತಿ ಸಿಹಿ ಇಷ್ಟನೋ, ಖಾರ ಇಷ್ಟನೋ, ಉಪ್ಪು ಇಷ್ಟನೋ ಎಲ್ಲದೂ ಕೊಟ್ಟಿದ್ದೀನಿ. ಯಾಕೆ? ಅವೆಲ್ಲ ನಮಗೆ ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೆಲವೊಬ್ಬರಿಗೆ ನಾವೇನು ಮಾಡ್ತೀವಿ ಗೊತ್ತಾ, ಈ ಥರ ಕಲರ್ ಹಿಡ್ಕೊತೀವಿ, ಇದರಲ್ಲಿ ಯಾವ ಕಲರ್ ಇಷ್ಟ, ಅವನು ಗ್ರೀನ್ ಅಂತ ಹೇಳ್ತಾನೆ. ಗ್ರೀನ್ ಅಂದಾಗ ಏನು, ಈಗ ಆಲ್ರೆಡಿ ನಾವು ವುಡ್ ಎಲಿಮೆಂಟ್ನಲ್ಲಿ ಗ್ರೀನ್ ಅಂತ ನೋಡಿದ್ದೀವಿ. ಹಾಗಾಗಿ ಕೆಲವೊಬ್ಬರಿಗೆ ಕಲರ್ ಕೂಡ ಕೇಳಿ, ಯಾರು ಸೋಮು ಮಾಡಿದ್ದನ್ನೇ ಮಾಡಬೇಕಂತ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯಾರೂ ಹಾಕಿಲ್ಲ. ಹೊಸ ಪ್ರಯತ್ನಗಳನ್ನು ಮಾಡಿ, ಹೊಸ ಹೊಸ ಆವಿಷ್ಕಾರವನ್ನು ಮಾಡಿ. ಆ ಆವಿಷ್ಕಾರ ಮಾಡಿದಾಗ 4 ಜನಕ್ಕೆ ಗೊತ್ತಾಗೋದಕ್ಕೆ ನಮ್ಮ ಪ್ಲ್ಯಾಟ್ಫಾರ್ಮ್ ಇದೆ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಸರ್ ನಾನು ಇವತ್ತು ನೀವು ಹೇಳಿದಾರಲ್ಲ ಬ್ರೌನ್ ಕಲರ್ ಬದಲಿ ವೈಟ್ ಕಲರ್ ಹಾಕಿ ನೋಡಿದೆ ಸರ್, ಅಲ್ಲಿ ಇನ್ನೂ ಚೆನ್ನಾಗಿ ರಿಸಲ್ಟ್ ಬಂತು. ಗುಡ್, ನಾನು ಭಾಳ ಸಂತೋಷ ಪಡ್ತೀನಿ. ಇವನೇನು ನನಗಿಂತ ಜಾಸ್ತಿ ತಿಳ್ಕೊಂಡ್ಬಿಟ್ಟಿದ್ದಾನಲ್ಲ. ಹೇಳ್ತಿರಲ್ಲ ನೀವು ಮಾತಿಗೊಂದ್ಸಲ, ಗುರುನ ಮೀರಿಸಿದ ಶಿಷ್ಯ ಅಂತ ಹೇಳ್ತೀರಿ. ನನಗೆ ಮೀರಿಸಿದ್ರು ಅವ್ನು ನನಗೆ ಖುಷಿ. ಅವನಿಗೆ ಕರೆದ್ಬಿಟ್ಟು ಅವನ ಆವಿಷ್ಕಾರ ಮಾಡಿದ್ದಕ್ಕೆ ನಾನು ಅವನಿಗೆ ಒಂದು ಸನ್ಮಾನವನ್ನು ಮಾಡ್ತೀನಿ. ಒಳ್ಳೆಯ ರಿಸಲ್ಟ್ ಕೊಡ್ತಾ ಇದ್ದಾರೆ, ನಮ್ಮ ಹೆಮ್ಮೆಯ ಶಿಷ್ಯ ಅಂತ. ಹಾಗಾಗಿ ಜ್ಞಾನ ಯಾರಪ್ಪನ ಸ್ವತ್ತು ಅಲ್ಲ. ಸ್ವಲ್ಪ ದಿವಸ ನಾವು ಮುಂದೆ ಹೋಗ್ಬೋದು, ನನ್ನನ್ನು ಹಿಂದೆ ಹಾಕೋರು ಇನ್ನೊಬ್ರು ಯಾರು ಹುಟ್ಕೋಬೋದು. ಬಟ್ ಅಸೂಯೆ ಪಡಬಾರ್ದು, ಖುಷಿ ಪಡಿ. ಪ್ರತಿಯೊಬ್ಬರು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಜ್ಞಾನ ಇದೆ, ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ನಾಲೆಡ್ಜ್ ಇದೆ. ಯಾರು ನಮ್ಮ ಕ್ಲಾಸಿಗೆ ಸೇರ್ತಾ ಇದ್ದೀರಂದರೆ ಈಗಾಗಲೇ ನಮ್ಮ ಬಸವರಾಜ್ ಸರ್ ಕಡೆ ಕಲ್ತಿರೋರು, ಇದರ ಬಗ್ಗೆ ಯೂಟ್ಯೂಬ್ನಲ್ಲಿ ಜ್ಞಾನವನ್ನು ತೆಗೆದುಕೊಂಡವರು, ಇದರ ಬಗ್ಗೆ ಅಲ್ಪ ಸ್ವಲ್ಪ ಯಾರದೋ ಕಡೆ ನೀವು ಜ್ಞಾನವನ್ನು ತೆಗೆದುಕೊಂಡು ಇದನ್ನು ನಾನು ಕಲಿಬೇಕಂತ ಇಚ್ಛೆ ಇರೋರು,
ಎಲ್ಲರೂ ಬಂದಿದ್ದೀರಿ. ಆದರೆ ಬಂದಿರೋ ತಪ್ಪಲ್ಲ, ಬಟ್ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕಲೀಲಿಲ್ಲ ಅಂದರೆ ಎಲ್ಲರೂ ನನಗೆ ಅದನ್ನೇ ಕೇಳ್ತಾರೆ, ಸರ್ ಇಷ್ಟು ಬೇಗ ನೀವು ಇಷ್ಟೆಲ್ಲ ಹೇಗೆ ಜ್ಞಾನವನ್ನು ಸಂಪಾದನೆ ಮಾಡಿದ್ದೀರಿ, ಇಷ್ಟು ನೀಟಾಗಿ ಬುಕ್ಕನ್ನು ಹೇಗೆ ಬರೆದಿದ್ದೀರಿ ಗೊತ್ತಿಲ್ಲ, ನನ್ನ ಜ್ಞಾನ ಹೇಗೆ ಬಂದಿದೆ ಗೊತ್ತಿಲ್ಲ. ಬಟ್ ಯೂನಿವರ್ಸ್, ನಾನು ಅನ್ನೋದಕ್ಕಿಂತ ನಮ್ಮದು, ಆ ದೇವರದು, ಆ ವಿಶ್ವಶಕ್ತಿ ಅನ್ನೋದು, ನಾನು ಅನ್ನೋದು ಭಾಳ ಕೆಟ್ಟದ್ದು. ಹಾಗಾಗಿ ಈ ಪ್ರತಿಯೊಂದು ಈ ಚಾಪ್ಟರ್ 25 ಪೇಜ್ ತನಕ ಬಂದಿದ್ದೀವಲ್ಲ, 25 ಪೇಜಿಗೂ ನಿಮ್ಮಲ್ಲಿ ಒಂದೊಂದು ಅಕ್ಷರಕ್ಕೂ ಬೆಲೆ ಇದೆ. ಯಾಕೆ ಲಿವರ್ ಒಂದು ತಲೆನೋವು ಬಂದರೆ ಇಲ್ಲಿ ವುಡ್ ಎಕ್ಸಸ್ ಆಗ್ಬೋದು, ಫೈರ್ ರೇಸಿಂಗ್ ಆಗ್ಬೋದು, ಕಿಡ್ನಿ ವಾಟರ್ ಡಿಫಿಷಿಯನ್ಸಿ ಆಗ್ಬೋದು, ಸ್ಪ್ಲೀನ್ ಅರ್ತ್ ಎಲಿಮೆಂಟ್ ವೀಕ್ನೆಸ್ ಆಗಿರ್ಬೋದು ಅಂತ ಎಲ್ಲ ಕೊಟ್ಟಿದ್ದೀವಿ. ಅಂದರೆ ಯಾರೋ ಒಬ್ಬರು ಓದಿದ್ದನ್ನು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಲಿವರ್ ವುಡ್ ಗಾಲ್ ಬ್ಯಾಡ್ರು ಯಾರಿಗೆ ಗೊತ್ತಿರುತ್ತೆ? ನನಗೆ ಗೊತ್ತಿದೆ, ನಾನು ಕಲ್ತಿದ್ದೀನಿ, ನಿಮಗೆಲ್ಲ ಗೊತ್ತಿದೆ. ಲಿವರು, ವುಡ್ಡು, ದುಃಖ, ಖುಷಿ ಎಲ್ಲ ನಮಗೆ ಗೊತ್ತಿದೆ. ಬಟ್ ಹೊಸಬ್ರು ಬಂದಿದ್ದಾರೆ ನನ್ನ ಕ್ಲಾಸಿಗೆ, ಅವ್ರಿಗೆ ಗೊತ್ತಾಗಬೇಕಲ್ಲ. ಏನಪ್ಪ ಉದ್ಯೋಗ ಹೇಳ್ತಾ ಇದೀವಲ್ಲ, ಪ್ರತಿದಿನವೂ ಆವಿಷ್ಕಾರವಾಗಿ ಇರ್ತದೆ. ನನ್ನ ಕ್ಲಾಸ್ ಆಗಲಿ, ನನ್ನ ಬುಕ್ಸ್ ಆಗಲಿ, ನೆಕ್ಸ್ಟ್ ಮುಂದೆ ಯಾವುದೇ ಒಂದು ಕ್ಲಾಸ್ ಮಾಡಲಿ, ಅದು ಆವಿಷ್ಕಾರವಾಗೇ ಇರ್ತದೆ. ಇಲ್ಲಿ ಹಣ ಕೊಟ್ಟಿದ್ದಕ್ಕೆ ದ್ರೋಹ ಮಾಡೋದಿಲ್ಲ. ಬಟ್ ಇವಾಗ 1900 ಪೇಜ್ 6 ಕೀ ಆಗಿದೆ ಅಂತ ಹೇಳಿದೆ. ಅಲ್ಲಿ ಮೊನ್ನೆ ನಮ್ಮ ನಂಬಿ ಅಣ್ಣ ಸರ್ ಅವರು 501 ರೂಪಾಯಿ ಯಾರಿಗೆ ಕೊಟ್ಟಿದ್ದಾರೆ, ಪೇ ಮಾಡಿದ್ದಾರೆ, ಅವರಿಗೆಲ್ಲರಿಗೂ ಅದೇ ಹಣದಲ್ಲಿ ಕೊಡುವಂಥದ್ದು. ಬಟ್ ಈಗ ನಾನು ಆಗಸ್ಟ್ 15ಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ, ನಮ್ಮ ಒಂದು ಕುಟುಂಬಕ್ಕೆ ಹೇಳ್ತಾ ಇದ್ದೀನಿ, 666 ರೂಪಾಯಿಗೆ ಪಾರ್ಟ್ 1 ಬುಕ್ಕು 666, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, 6 ಕೀ ಭಾಗ 3 ಥರ ಬರುತ್ತೆ. ಸಾಫ್ಟ್ ಕಾಪಿದವ್ರಿಗೂ ಅದೇ ಥರ ಬರುತ್ತೆ. ಅಕ್ಯುಪ್ರೆಷರ್ 2 ಬರುತ್ತೆ, ಅದು ಕೂಡ 666. ಹಾರ್ಡ್ ಕಾಪಿ ಬಂದ್ಬಿಟ್ಟು ಆಲ್ರೆಡಿ ರೇಟ್ ಫಿಕ್ಸ್ ಮಾಡಿದ್ದೀನಿ, ಬಟ್ ಸಸ್ಪೆನ್ಸ್ ಇರೋಂಗಿಲ್ಲ ಅಂದ್ಬಿಟ್ಟು ಹೇಳೋದಿಲ್ಲ. ಓಕೆ, ಬಟ್ ಅವತ್ತು ಯಾರು ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ MRP, ಅದ್ರ ಮೇಲೆ 9% ಡಿಸ್ಕೌಂಟ್ ಇರುತ್ತೆ. ಈ 6 ಕೀಯಲ್ಲಿ 6 ಕೀ ಅಂತೀನಿ ನೋಡಿ, ಸಾಫ್ಟ್ ಕಾಪಿ ಯಾರೆಲ್ಲ ಮಾಡ್ತೀರಿ ಅವರಿಗೆ 21% ಡಿಸ್ಕೌಂಟ್ ಇರುತ್ತೆ. ಅವತ್ತಿನ ದಿನ ಆಗಸ್ಟ್ 15ನೇ ತಾರೀಕು 11:31 ಪ್ರತಿಯೊಬ್ಬರು ಬರ್ರಿ. ನಮ್ಮ ಒಂದು ವಿಶ್ವಶಕ್ತಿ ಕುಟುಂಬದಿಂದ ನಾವು ಒಂದು ಧ್ವಜಾಚರಣೆ ಮಾಡೋದಕ್ಕಿಂತ ಇಲ್ಲಿಂದನೂ ಎಲ್ಲರಿಗೂ ಸ್ವಾತಂತ್ರ್ಯಕ್ಕೆ ಯಾರೆಲ್ಲ ಹೋರಾಡಿದ್ದಾರೆ ಅವ್ರಿಗೆ ಇಲ್ಲಿಂದನೇ ನಾವು ಕೈ ಮುಗಿದು 1 ನಿಮಿಷ ಪ್ರಾರ್ಥನೆ ಮಾಡಿ ಅವರಿಗೂ ಒಳ್ಳೆಯದನ್ನ ಬಯಸೋಣ. ಹಾಗಾಗಿ ಅವ್ರಿಗೂ ಯಾರಿಗೂ ನಾನು ಹಣ ಕಡಿಮೆ ಕೊಟ್ಟಿದ್ದಾರೆ, ಅವರಿಗೆ ಕಂಟೆಂಟ್ ಕಡಿಮೆ ಕೊಡಬೇಕು, ನಮ್ಮದ್ರಲ್ಲಿ ಇಲ್ಲವೇ ಇಲ್ಲ. ನಮ್ಮದ್ರಲ್ಲಿ ಏನು ಗೊತ್ತಾ, ಆ ವಿಶ್ವಶಕ್ತಿ ದಯದಿಂದ ಅದು ಚೆನ್ನಾಗಿ ಹೋಗ್ಬೇಕು. ನಾನು ಕೊಟ್ಟಿರ್ತಕ್ಕಂಥ ಬುಕ್ಸ್ ಆಗಲಿ, ನಾನು ಕೊಟ್ಟಿರ್ತಕ್ಕಂಥ ಕ್ಲಾಸ್ ಆಗಲಿ, ನಾನು ಇನ್ನೂ 2 ವರ್ಷ ಆದಮೇಲೆ ನನಗೆ ಪ್ರತಿಫಲ ಸಿಗುತ್ತೆ. ಹೇಗೆ ಸಿಗುತ್ತಂದರೆ ಗೆಸ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ಪ್ರತಿಫಲ ಬರುತ್ತೆ. ಇವಾಗಲೂ ಬರ್ತಾ ಇದ್ದಾವೆ 6 ಕೀಗೆ, ಈಗೂ ಜನ ಸೇರ್ತಾ ಇದ್ದಾರೆ. ಆದರೆ ಕ್ಲಾಸ್ದು ರೇಟು ಚೇಂಜ್ ಆಗಿದೆ. ಕೆಲವೊಬ್ಬರು ಸೀನಿಯರ್ಸ್ ಇಲ್ಲೇ ನಮ್ಮವ್ರು ಇರ್ತಾರೆ, ಸರ್ ಅವ್ರು ನಮ್ಮವರು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಿ ಅಂತ ಎಕ್ಸ್ಕ್ಯೂಸ್ ಮಾಡ್ತಾರೆ. ಅವ್ರಿಗೆ ಬೆಲೆ ಕೊಡ್ತೀನಿ, ಯಾಕಂದರೆ ನಮ್ಮ ಕುಟುಂಬದವರಿಗೆ ಬೆಲೆ ಕೊಡ್ತೀನಿ. ಓಕೆ, ನೋಡೋಣ ನೆಕ್ಸ್ಟ್. ಆದ್ದರಿಂದ ಪಂಚತತ್ವದ ವಿಶ್ಲೇಷಣೆ ಅತ್ಯಂತ ಮುಖ್ಯವಾಗಿದೆ. ಅಧ್ಯಾಯದ ಸಾರಾಂಶ ಏನಿದೆ ಅಂದರೆ, ಪಂಚತತ್ವ ಸಿದ್ಧಾಂತವು ದೇಹ, ಮನಸ್ಸು ಮತ್ತು ಪ್ರಕೃತಿಯ ನಡುವಿನ ಸಂಬಂಧವನ್ನು ವಿವರಿಸುವ ಮಹತ್ವದ ತತ್ವವಾಗಿದೆ. ಮರ, ಬೆಂಕಿ, ಭೂಮಿ, ಲೋಹ ಮತ್ತು ನೀರು ಎಂಬ 5 ತತ್ವಗಳು ದೇಹದ ಅಂಗಾಂಗಗಳು, ಭಾವನೆಗಳು, ಬಣ್ಣಗಳು ಮತ್ತು ಆರೋಗ್ಯವನ್ನು ನಿಯಂತ್ರಿಸುತ್ತವೆ. ಪಂಚತತ್ವಗಳ ಸಮತೋಲನ ಆರೋಗ್ಯಕ್ಕೆ ಕಾರಣವಾಗುತ್ತದೆ. ಪಂಚತತ್ವಗಳ ಸಮತೋಲನ ಆರೋಗ್ಯಕ್ಕೆ ಕಾರಣವಾಗುತ್ತದೆ. ಅಸಮತೋಲನದ ರೋಗಗಳಿಗೆ ಕಾರಣವಾಗುತ್ತದೆ. ಅಕ್ಯುಪ್ರೆಷರ್ ಚಿಕಿತ್ಸಕರಿಗೆ ಪಂಚತತ್ವ ಸಿದ್ಧಾಂತದ ಜ್ಞಾನವು ರೋಗ ನಿರ್ಣಯ ಮತ್ತು ಚಿಕಿತ್ಸೆಯ ಮೂಲ ಅಡಿಪಾಯವಾಗಿದೆ.